ನಮಸ್ಕಾರ, ನಿಮ್ ಜೊತೆ ಇದೆ ನೆಟ್ವರ್ಕ್ 18. ನೀವು ನೋಡ್ತಿದ್ದೀರಾ ನ್ಯೂಸ್ 18. ನಾನು ನಿಖಿಲ್ ಜೋಶಿ. ಚರ್ಚೆ ಯಾವುದೇ ವಿಷಯಕ್ಕಾಗ್ಲಿ ಅದಕ್ಕೆ ಒಂದು ಗ್ಯಾರಂಟಿಯ ಅಂಟು ಅನ್ನೋದಂತೂ ಸದಾ ಕಾಲ ಇದ್ದೇ ಇರುತ್ತೆ. ನೋಡಿ, ನಾವು ಇವತ್ತು ಚರ್ಚೆ ಮಾಡ್ತಿರೋದು ಅಂದಿನ ದಿನ 2013-18 ನಡುವೆ ಇದ್ದಂತ ಸಿದ್ದರಾಮಯ್ಯನವರ ಸರ್ಕಾರ ಅವತ್ತು ಅದು ಕಾರ್ಯರೂಪಕ್ಕೆ ತಂದಂತ ಒಂದು ಜಾತಿ ಗಣತಿಯ ಪ್ರಕ್ರಿಯೆ, ಕಾಂತರಾಜ್ ಕಮಿಷನ್ನು ಅವರು ಸಲ್ಲಿಸಿದಂತ ಒಂದು ವರದಿ, ಅದನ್ನ ಅಧಿಕೃತವಾಗಿ ಅಂಗೀಕಾರ ಆಗಿರಲಿಲ್ಲ. ಈಗ ಮತ್ತೊಮ್ಮೆ ಬಂದಿದೆ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ. ಈ ಸಂದರ್ಭದಲ್ಲಿ ಇದನ್ನ ಅಂಗೀಕಾರ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆದ್ರೆ ಇದಕ್ಕೂ ಒಂದು ಗ್ಯಾರಂಟಿ ಆಂಗಲ್ ಏನಪ್ಪಾ ಅಂದ್ರೆ, ಈಗ ಷರತ್ತಾದ್ಮೇಲೆ ಷರತ್ತು, ಬೇಷರತ್ತಾಗಿ ಷರತ್ತು ರಹಿತವಾಗಿ ಎಲ್ಲಾ ಗ್ಯಾರಂಟಿಯನ್ನ ಕೊಡ್ತೀವಿ ಅಂತ ಹೇಳಿದ್ರಿ. ನಾವು ಕೇಳ್ತೀವಿ, ಅವತ್ತು ನೀವು ಹೇಳಿದ್ರಿ ಮಾದೇವಪ್ಪ ನಿನ್ಗೂ ಫ್ರೀ ನನಗೂ ಫ್ರೀ. ನಿಮ್ಮ ಪಕ್ಷದ ಟ್ವಿಟರ್ ಖಾತೆಯಿಂದ ಟ್ವೀಟ್ ಮಾಡಿದ್ರಿ, CT ರವಿ ಅವರೇ ನಿಮ್ಮ ಮನೆಯವ್ರಿಗೂ 2,000 ರೂಪಾಯಿ. ನಾನು ಕೇಳ್ತೀನಿ, ಸರ್ ನಿಮ್ಗೆ ಅವತ್ತು ಗೊತ್ತಿರ್ಲಿಲ್ವಾ CT ರವಿ ಅವರು ಟ್ಯಾಕ್ಸ್ ಕಟ್ತಾರೆ ಅಂತ? ಯಾವ ಆಧಾರದ ಮೇಲೆ ಹೇಳಿದ್ರಿ ನೀವು 2,000 ರೂಪಾಯಿ CT ರವಿ ಅವ್ರ ಮನೆಯವ್ರಿಗೂ ಸಿಗುತ್ತೆ ಅಂತ? ಅದು ಚರ್ಚೆ ಬೇರೆ. ಇವತ್ತು ಈ ಸಮೀಕ್ಷೆ ಸಂಘರ್ಷ ಅನ್ನೋ ಚರ್ಚೆ ನಾವು ಏನ್ ಮಾಡ್ತಿದೀವಿ, ಇದನ್ನ ಯಾಕೆ ತಂದಿದೆ ಸರ್ಕಾರ ಅನ್ನೋ ಸಂದೇಹ ಶುರು ಆಯ್ತು. ಏನಪ್ಪಾ ಅಂದ್ರೆ ಸಂದೇಹ, ಗ್ಯಾರಂಟಿಗಳ ಬಗ್ಗೆ, ಅದಕ್ಕೆ ಅನ್ವಯಿಸ್ತಿರುವಂತಹ ಷರತ್ತುಗಳ ಬಗ್ಗೆ ಆಗ್ತಿರುವಂತಹ ಚರ್ಚೆ, ಜನಾಕ್ರೋಶ ಹೊರಗೆ ಹಾಕ್ತಿರುವಂಥದ್ದು. ಈ ಸಂದರ್ಭದಲ್ಲಿ ಈ ಒಂದು ಚರ್ಚೆಯ ದಿಕ್ಕನ್ನು ಬದಲಾಯಿಸಬೇಕಾಗಿದೆ. ಒಂದು ಪ್ರಬಲ ಅಸ್ತ್ರ ತರಬೇಕಾಗಿದೆ. ಏನಪ್ಪಾ, ಜಾತಿಗಿನ್ನ ದೊಡ್ಡ ಅಸ್ತ್ರ ಯಾವ್ದಾದ್ರು ಇದೆಯಾ ಕರ್ನಾಟಕದಲ್ಲಿ? ಆ ಜಾತಿ, ಇತ್ತೀಚಿನ ದಿನಗಳ ನಿರ್ಧಾರಗಳಾದ ಮೀಸಲಾತಿ, ಎರಡನ್ನ ಸೇರಿಸಿ ಅಂಗೀಕಾರ ಅನ್ನೋ ವಿಷಯವನ್ನ ತಂದು ಚರ್ಚೆಯ ದಿಕ್ಕನ್ನ ಬದಲಾಯಿಸೋದಕ್ಕೆ ಮುಂದಾಯ್ತಾ ಸರ್ಕಾರ ಅನ್ನೋ ಪ್ರಶ್ನೆ ನಮ್ಮದು. ಚರ್ಚೆಯ ವಿಷಯ ಸಮೀಕ್ಷೆ ಸಂಘರ್ಷ. ಚರ್ಚೆ ವಿಷಯದ ಹೆಡ್ಲೈನ್ಸ್ ಟು ದ ಪಾಯಿಂಟ್. ನಮ್ಮ ಹಿಂದಿನ ಸರ್ಕಾರದಲ್ಲಿ ಪೂರ್ಣಗೊಳ್ಳದ ಜಾತಿ ಗಣತಿ ಪ್ರಕ್ರಿಯೆಯನ್ನ ಈ ಬಾರಿ ಪೂರ್ಣಗೊಳಿಸಲು ಮುಂದಾದ ಕಾಂಗ್ರೆಸ್ ಸರ್ಕಾರ. ಮೀಸಲಾತಿ ಬಗ್ಗೆ ಗೊಂದಲಮಯ ಚರ್ಚೆ ನಡೆಯುತ್ತಿರುವ ಸಂದರ್ಭದಲ್ಲಿ ವೈಜ್ಞಾನಿಕ ಆಧಾರ ಆಗುವುದರ ಜೊತೆಗೆ ನಿರ್ಧಾರಗಳಿಗೆ ಸಹಾಯಕ ಆಗುವ ನಿರೀಕ್ಷೆ. ಮುಖ್ಯಮಂತ್ರಿಗಳು ಘೋಷಿಸಿದಂತೆ ಜಾತಿ ಗಣತಿ ವರದಿ ಅಂಗೀಕಾರವಾದಲ್ಲಿ ಪಕ್ಷದ ಒಳಗು ಹೊರಗು ಪ್ರತಿರೋಧ ನಿಶ್ಚಿತ. ಗ್ಯಾರಂಟಿ ಗಮನ ಬೇರೆಡೆ ಸೆಳೆಯಲು ಜಾತಿ, ಜನಗಣತಿ, ಮೀಸಲಾತಿ ಚರ್ಚೆ ಮುನ್ನೆಲೆಗೆ ಎಂಬ ಸಂದೇಹ. ಈ ಚರ್ಚೆಯ ಚೌಕಟ್ಟನ್ನ ನಿರ್ಧರಿಸುವ ಪ್ರಮುಖ ಪ್ರಶ್ನೆಗಳು ನಿಮ್ಮ ಮುಂದೆ. ಜಾತಿ ಗಣತಿ ವರದಿಯ ಅಂಗೀಕಾರ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವಿನ ಮುಂದಿನ ಸುತ್ತಿನ ಜಗ್ಗಾಟದ ವೇದಿಕೆ ಆಗಲಿದೆಯಾ? ಯಾಕೆ? ಬಹಳ ಸ್ಪಷ್ಟ ಇದೆ. ಒಕ್ಕಲಿಗ ನಾಯಕರು DK ಶಿವಕುಮಾರ್ ಅವರು ವರದಿಯಲ್ಲಿ ಒಕ್ಕಲಿಗ ಸಮುದಾಯದ ಜನಸಂಖ್ಯೆ ಬಗ್ಗೆ ಏನ್ ಬಂದಿದೆ ಮಾಹಿತಿ, ಅದರಿಂದ ರಾಜಕೀಯವಾಗಿ ಆಗಬಹುದಾದಂತ ಬದಲಾವಣೆಗಳು ಎಂತದ್ದು? ತನ್ನದೇ ಸರ್ಕಾರ ಆದೇಶಿಸಿದ್ದ ಗಣತಿ ವರದಿಯನ್ನ ಅಂಗೀಕರಿಸುವ ಒತ್ತಡದಲ್ಲಿದೆಯಾ ರಾಜ್ಯ ಸರ್ಕಾರ? ಅಫ್ಕೋರ್ಸ್, 162 ಕೋಟಿ ರೂಪಾಯಿ ರಾಜ್ಯ ಜನರ ದುಡ್ಡು ಅವತ್ತಿನ ದಿನ ನೀವು ಖರ್ಚು ಮಾಡಿಸಿ ಈ 1.6 ಲಕ್ಷ ಸರ್ಕಾರಿ ನೌಕರರನ್ನ ಬಳಸ್ಕೊಂಡು 1.6 ಕೋಟಿ ಮನೆಗಳಿಗೆ ಭೇಟಿಯನ್ನ ಕೊಡೋದ್ರ ಮೂಲಕ ಜನಗಣತಿಯನ್ನ ಮಾಡಿಸಿದ್ರಿ ಅನ್ನೋ ಮಾಹಿತಿಯನ್ನ ನಿಮ್ಮ ಅವತ್ತಿನ ಸರ್ಕಾರ ಕೊಟ್ಟಿತ್ತು. ಹಾಗಾಗಿ ಇವತ್ತು ಆ ದುಡ್ಡು ವೇಸ್ಟ್ ಆಗ್ಲಿಲ್ಲ ಅನ್ನೋದನ್ನ ತೋರಿಸ್ಬೇಕಲ್ಲ. ಅದು ಒಂದು. ಇತ್ತೀಚಿನ ಮೀಸಲಾತಿ ನಿರ್ಧಾರಗಳಿಗೆ ವೈಜ್ಞಾನಿಕತೆಯ ಸ್ಪರ್ಶ ನೀಡಲು ಜಾತಿ ಗಣತಿ ಮತ್ತು ಹಿಂದುಳಿದ ವರ್ಗಗಳ ಆಯೋಗದ ವರದಿ, ಅದರ ಪಾತ್ರವೇನು, ಪ್ರಾಮುಖ್ಯತೆ ಏನು? ಇಲ್ಲಿವರೆಗೂ ನಮಗೆ ಬೇಕಾಗಿದ್ದಿದ್ದೆ ಅದಲ್ವಾ? ವೈಜ್ಞಾನಿಕ ಆಧಾರ ಬೇಕು. ಮೀಸಲಾತಿಯ ಬಗ್ಗೆ ನಿರ್ಧಾರ ಮಾಡ್ತೀರಿ, ಯಾವ ಸಮುದಾಯಕ್ಕೆ ಯಾವ ಪ್ರಮಾಣದಲ್ಲಿ ಹೆಚ್ಚಳ ಮಾಡಬೇಕು, ಯಾವ ಸಮುದಾಯಕ್ಕೆ ಎಷ್ಟು ಶೇಕಡಾವಾರು ಮೀಸಲಾತಿಯನ್ನ ಕೊಡಬೇಕು, ಇದಕ್ಕೊಂದು ಆಧಾರ ಇರಬೇಕಲ್ಲ. ಇನ್ನು ಸಿದ್ದರಾಮಯ್ಯನವರ ಜಾತಿ ಗಣತಿ ಜಾರಿ ಮಾಡಿದ್ದಲ್ಲಿ ದೇಶದ ಇತರೆ ರಾಜ್ಯಗಳಲ್ಲೂ ಪ್ರಬಲ ಕೂಗು ಏಳುತ್ತಾ? ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಕರ್ನಾಟಕ ಚುನಾವಣೆಯ ಸಂದರ್ಭದಲ್ಲಿ ಕೋಲಾರ ಕಾರ್ಯಕ್ರಮದ ವೇದಿಕೆ ಮೇಲೆ ನಿಂತು ಘಂಟಾಘೋಷವಾಗಿ ಹೇಳಿದ್ರು, ಇಡೀ ದೇಶದಲ್ಲಿ ಜಾತಿ ಗಣತಿ ಆಗಬೇಕು. ನಾವು ಅವತ್ತು ಕೇಳಿದ್ವಪ್ಪ, 2010ರಲ್ಲಿ ಏನಾಯ್ತು, 2011ರಲ್ಲಿ UPA ಸರ್ಕಾರ ಇತ್ತು, ಅವತ್ತ್ಯಾಕೆ ಜಾತಿ ಗಣತಿ ಮಾಡಲಿಲ್ಲ? ಪ್ರಶ್ನೆ ಅದಲ್ಲ. ಇವತ್ತಾಗಬೇಕಾ ಬೇಡವಾ? ಅದು ಪ್ರಶ್ನೆ. ಇದ್ರ ಬಗ್ಗೆ ಮಾತನಾಡಿದ್ದಾರೆ ಆಡಳಿತ ಪಕ್ಷದವರು, ವಿರೋಧ ಪಕ್ಷದವರು. ಏನ್ ಹೇಳಿದ್ದಾರೆ ಕೇಳ್ಕೊಂಡು ಬನ್ನಿ. ಮಾನ್ಯ ಮುಖ್ಯಮಂತ್ರಿಗಳು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅದನ್ನು ನಾವು ತಗೊಳ್ತೇವೆ ಅಂತ. ನಮ್ಗೆ ಭಾಳ ಸಂತೋಷ ಆಯಿತು. ಅವ್ರು ಯಾವ ಸರ್ಕಾರನೇ ತಗೊಳ್ತೀವಿ ಅಂತ ಹೇಳುವಾಗ
ನಾವು ಅವ್ರ ಹತ್ರ ಚರ್ಚೆಯನ್ನು ಮಾಡಿ ಅದನ್ನು ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ. ಸಮೀಕ್ಷೆಯನ್ನು ಮಾಡಿ ಕಾಂತರಾಜ್ ವರದಿ ಕೊಟ್ಟರು. 100% ಯಾರು ಬಲಾಢ್ಯ ಸಚಿವರು ಇದ್ರ ಬಗ್ಗೆ ಮಾತಾಡಂಗಿಲ್ಲ. ಎಲ್ಲರದು ಆಸೆ, ಸರ್ಕಾರದ ಆಸೆ. ಯಾರಿಗೂ ಪರ್ಟಿಕ್ಯುಲರ್ ಆಗಿ ಅದು ನಿಜಾಂಶ ಇನ್ನ ಗೊತ್ತಾಗಿಲ್ಲ. ಅದು ನಿಜಾಂಶ ಹೊರಗೆ ಬಂದಾಗ ಯಾವ ಜಾತಿಗಳು ಎಷ್ಟಿದಾವೆ, ಎಷ್ಟು ಮಿಲಿಯನ್ಗಳಿದ್ದಾರೆ, ಎಷ್ಟು ಲಕ್ಷಗಳಿದ್ದಾರೆ ಅಂತೇಳಿ ಅದರಲ್ಲಿ ಬರುತ್ತೆ. ಬರಲಿ, ಕಾಂತರಾಜು ವರದಿ ಒಳಗೆ ಗುಮ್ಮ ಏನಿದೆ ನೋಡೋಣಂತೆ. ಅದು ಯಾವ ರೀತಿ ಬರ್ಸಿದ್ದಾರೆ, ವಾಸ್ತವಾಂಶಗಳು ಏನಿದೆ ಅದೆಲ್ಲ ನೋಡೋಣಂತೆ. ಅದು ವರದಿ ಮಂಡನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸ್ವಾಗತ ಇದೆ. ಈ ಚರ್ಚೆಯಲ್ಲಿ ನನ್ನ ಜೊತೆ ಕಾಂಗ್ರೆಸ್ನಿಂದ ಹಿರಿಯ ನಾಯಕರಾದ ಐವನ್ ಡಿಸೂಜಾ ಅವರಿದ್ದಾರೆ. ನಮಸ್ಕಾರ ಐವನ್ ಡಿಸೂಜಾ ಅವರೇ, ಸ್ವಾಗತ ನಿಮಗೆ. ಮೊದಲನೇ ಬಾರಿ ಸ್ಟುಡಿಯೋಗೆ, ಹಂಗಾಗಿ ಸ್ಪೆಷಲ್ ವೆಲ್ಕಮ್ ಟು ಯು. ಡಾಕ್ಟರ್ ತೇಜಸ್ವಿನಿ ಗೌಡ, ಬಿಜೆಪಿಯ MLC ಹಾಗೂ ವಕ್ತಾರು. ಡಾಕ್ಟರ್ ತೇಜಸ್ವಿನಿ ಗೌಡ ನಮಸ್ಕಾರ. ಅಶ್ವಿನ್ ಇದ್ದಾರೆ, JDS ನ ವಕ್ತಾರು, ಯುವ ನಾಯಕರು. ಆಲ್ಸೋ ನನ್ನ ಜೊತೆ ಇವತ್ತು ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರು, ಚೇರ್ಪರ್ಸನ್ ಆದ ಜಯಪ್ರಕಾಶ್ ಹೆಗಡೆ ಅವರಿದ್ದಾರೆ. ಸರ್, ವೆರಿ ಗುಡ್ ಈವ್ನಿಂಗ್ ಟು ಯು. ಸ್ವಾಗತ ನಿಮಗೆ. ನಿಖಿಲ್ ಮಾತಾಡ್ತೀನಿ. ನನ್ನ ಧ್ವನಿ ಕೇಳ್ತಿದ್ಯಾ? ನಮಸ್ತೆ. ಓಕೆ ಸರ್, ನಿಮ್ಮಿಂದಾನೇ ಶುರು ಮಾಡುವ. ನೀವು ಕೂಡ ನಿಮ್ಮ ಶಾಶ್ವತ ಹಿಂದುಳಿದ ಆಯೋಗದ ವರದಿ ಏನಿದೆ ಅದನ್ನ ಕೊಡೋದಕ್ಕೆ ಸಿದ್ಧರಿದ್ದೀರಿ. ಇದು ಮತ್ತೆ ಜಾತಿ ಗಣತಿ ಸೇರಿದಾಗ ಒಂದು ಪ್ರಬಲವಾದ ವೈಜ್ಞಾನಿಕ ಆಧಾರ ಆಗಬಹುದಾ? ಮೊದಲನೇದಾಗಿ ನಿಮ್ಮ ವರದಿ ಬಗ್ಗೆನೇ ಕೇಳ್ತಾ ಇದ್ದೀನಿ. ಪ್ರಗತಿಯ ಹಂತದಲ್ಲಿ ಎಲ್ಲಿದೆ ಅದು? ಅದನ್ನ ಹಿಂದಿನ ಆಯೋಗ ಕಾಂತರಾಜ್ ಅವರು ಅಧ್ಯಕ್ಷರಾಗಿದ್ದಾಗ ಮಾಡಿದಂತ ಸಮೀಕ್ಷೆ ಅದು. ಅದರಲ್ಲಿ ಜಾತಿ ಗಣತಿ ಅಂತ ಇಲ್ಲ, ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅನ್ನುವಂಥದ್ದಿದೆ. ಅದನ್ನು ಮಾಡಿರುವಂಥದ್ದು. ಆದರೆ ಪ್ರತಿ ಮನೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ, ಅದರಲ್ಲಿ ಪ್ರತಿ ಮನೆಯ ಎಲ್ಲಾ ವಿವರಗಳು ಇದೆ. ಇವನ್ ಸರ್ಕಾರಕ್ಕೆ ಏನಾದರೂ ಬೆನಿಫಿಷರೀಸ್ಗೆ ಸೌಲಭ್ಯಗಳನ್ನು ಕೊಡ್ಲಿಕ್ಕೆ ಅದನ್ನ ಆ ಒಂದು ಡೇಟಾವನ್ನು ತಗೊಂಡ್ರೆ ಸಾಕಾಗ್ತದೆ. ಸರ್, ನನ್ನ ವೀಕ್ಷಕರ ತಿಳುವಳಿಕೆಗಾಗಿ ಕೇಳ್ತೀನಿ, ವ್ಯತ್ಯಾಸ ಏನು? ಅದಕ್ಕೆ ಜಾತಿ ನೀವು ಮಾಡಿದ್ದಕ್ಕೂ ಹಿಂದುಳಿದ ವರ್ಗದ ಆಯೋಗ ನೀವು ಸಿದ್ಧಪಡಿಸಿರುವಂತ ವರದಿಗೂ ಅವತ್ತಿನ ದಿನ ಕಾಂತರಾಜ್ ಅವರು ಮಾಡಿರುವಂತ ವರದಿಗೂ ವ್ಯತ್ಯಾಸ ಏನು? ನಾವು ಮಾಡಲೇ ಇಲ್ಲ. ಈಗ ನಮ್ಮ ಮುಂದೆ ಇರುವಂತದ್ದೇ ಕಾಂತರಾಜ್ ಅವರ ಅಧ್ಯಕ್ಷರಾಗಿದ್ದ ಮಾಡಿದಂತ ವರದಿ ಮಾತ್ರ. ಅದನ್ನ ಹಿಂದಿನ ಸರ್ಕಾರಗಳ ಹತ್ರ ಸಹ ನಾವು ಕೇಳಿತ್ತು, ನೀವು ಸರ್ಕಾರಕ್ಕೆ ತಗೊಳ್ಳಿ ಅಂತ. ಯಾರು ತಯಾರಿರ್ಲಿಲ್ಲ. ನಾವು 15/9/2022 ಒಂದು ಸರ್ಕಾರಕ್ಕೆ ಪತ್ರ ಬರೆದಿತ್ತು, ಇದನ್ನ ಏನ್ ಮಾಡಬೇಕು ಅಂತ ನಮಗೆ ಮಾಹಿತಿಯನ್ನು ಕೊಡಿ ಅಂತ. ನಮ್ಗೆ ಉತ್ತರ ಬರಲಿಲ್ಲ. ಮೊನ್ನೆ 2/6/2023 ಪುನಃ ಇನ್ನೊಂದು ಪತ್ರವನ್ನು ಬರೆದಿತ್ತು. ಈಗ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ದಿವಸ ಹೇಳಿಕೆಯನ್ನು ಕೊಟ್ಟಾಗ ನಮಗೆ ಖುಷಿ ಆಯ್ತು. ಯಾಕಂದ್ರೆ 162 ಕೋಟಿ ಖರ್ಚು ಮಾಡಿ ಅದು ನಮ್ಮ ಕಚೇರಿಯಲ್ಲಿ ಉಳ್ಕೊಳ್ಳೋದಕ್ಕಿಂತ ಸರ್ಕಾರ ತಗೊಂಡು ಅದನ್ನು ಉಪಯೋಗ ಮಾಡ್ಕೊಳ್ಳೋದು ಒಳ್ಳೇದು ಅನ್ನೋಂಥ ಅಭಿಪ್ರಾಯ ನಂದು ಸಹ. ರೈಟ್ ಸರ್, ನೀವು ಮೀಸಲಾತಿಗೆ ಸಂಬಂಧಪಟ್ಟಂತೆ 2019ರಲ್ಲಿ ಕಾಂತರಾಜ್ ಅವರ ಅವಧಿ ಮುಗಿತ್ತು. ಅದಾದ ನಂತರ ನೀವು ಹಿಂದುಳಿದ ವರ್ಗದ ಆಯೋಗದ ಚೇರ್ಪರ್ಸನ್ ಆಗಿ ಆಯ್ಕೆಯಾದ್ರಿ. ಈ ಸಂದರ್ಭದಲ್ಲಿ ನೀವು ಮೀಸಲಾತಿಯ ಬಗ್ಗೆ ನಿಮ್ದೇ ಆದ ಅಧ್ಯಯನ ಕೂಡ ಮಾಡಿದ್ರಿ. ನಿಮ್ಮ ಅಧ್ಯಕ್ಷತೆಯಲ್ಲಿ ನಡೆದಂತ ಒಂದು ಅಧ್ಯಯನ ಅದು. ಅದಕ್ಕೆ ಕಾಂತರಾಜ್ ಅವರು ಮಾಡಿರುವಂತಹ ವರದಿ ಯಾವ ರೀತಿ ಸಹಾಯಕ ಆಗೋದಿದೆ? ಸರ್ಕಾರಗಳ ನಿರ್ಧಾರಕ್ಕೆ ಇದು ಹೇಗೆ ಆಧಾರ ಆಗಬಹುದು? ಅದು ನಾವು ಒಂದು ವೇಳೆ ಅದನ್ನ ಡೇಟಾವನ್ನು ಸರ್ಕಾರ ಮುಂಚೆ ಎಕ್ಸೆಪ್ಟ್ ಮಾಡಿದ್ರೆ ಅದು ಪಬ್ಲಿಕ್ ಡಾಕ್ಯುಮೆಂಟ್ ಆಗ್ತಾ ಇತ್ತು. ನಮ್ಗೆ ಅದನ್ನ ಉಪಯೋಗ ಮಾಡ್ಲಿಕ್ಕೆ ಬರ್ತಾ ಇತ್ತು. ಅಬ್ಸಲ್ಯೂಟ್ಲಿ. ಯಾಕಂದ್ರೆ ಯಾವ್ಯಾವ ಮನೆಯಲ್ಲಿ ಎಷ್ಟು ಜನ ವಿದ್ಯಾವಂತರಿದ್ದಾರೆ, ಯಾವ ಮಟ್ಟಕ್ಕೆ ವಿದ್ಯೆ ಇದೆ, ಅವರ ಸೋಷಿಯಲ್ ಸ್ಟೇಟಸ್ ಏನಿದೆ, ಇದೆಲ್ಲವನ್ನ ತಿಳ್ಕೊಂಡು ನಮ್ಗೆ ಕಾರ್ಯಕ್ರಮ ಹಾಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಯಾರು ಮೀಸಲಾತಿಯನ್ನ ಕೇಳಿದ್ದಾರೆ ಅವರಿಗೆ ಆ ಜಾತಿಗೆ, ಆ ಸಮುದಾಯಕ್ಕೆ ಯಾವ ರೀತಿಯಲ್ಲಿ ಪರಿಗಣಿಸಬಹುದು ಅಂತ ತೀರ್ಮಾನ ತಗೊಳ್ಳಿಕ್ಕೆ ಆಗ್ತಾ ಇತ್ತು. ರೈಟ್. ನಾನು ಇಲ್ಲಿ ಐವನ್ ಡಿಸೂಜಾ ಅವ್ರಿಗೆ ಕೇಳಬೇಕು. ಸರ್, ಇವತ್ತು ನೀವು ಈ ಗ್ಯಾರಂಟಿ ಅನುಷ್ಠಾನ ಎಲ್ಲ ಮಾಡ್ತಿದ್ದೀರಿ ಸರ್. ಇದರಲ್ಲೂ ಕೆಲವೊಂದು ಕಡೆ BPL ಇದೆ, ಕೆಲವೊಂದು ಕಡೆ ನೀವು ಇವಾಗ ಷರತ್ತನ್ನ ವಿಧಿಸಿದ್ದೀರಿ, GST ರಿಟರ್ನ್ಸ್ ತಗೋಬಾರ್ದು, ತೆರಿಗೆ ಕಟ್ಟಬಾರ್ದು, ಅಂದ್ರೆ ಆ ಒಂದು ಪ್ರಮಾಣದ ಆದಾಯ ನಿಮಗೆ ಇರಬಾರ್ದು ಅಂತ. ಇಲ್ಲಿ ಈ ವರದಿಯಿಂದ ಏನಾದರೂ ಉಪಯೋಗ ಆಗ್ತಿತ್ತಾ? ಯಾಕಂದ್ರೆ ಇದು ಕೇವಲ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಂಥದ್ದು. SEEC ಅಂದ್ರೆ ಎಜುಕೇಶನ್ ಅಂಡ್ ಎಕಾನಮಿ. ಸೊ ಹಂಗಾಗಿ ಇದರಲ್ಲಿ ಒಂದಷ್ಟು ಮಾಹಿತಿ ನಿಮಗೆ ಸಹಾಯಕ ಆಗ್ತಿತ್ತಾ ಅಂತ? ಖಂಡಿತವಾಗಿ ನಿಖಿಲ್,
ಈಗ ಕಾಂಗ್ರೆಸ್ ಅಂದರೆ ಗ್ಯಾರಂಟಿ ಅಂತ ಒಂದು ಹೆಸರು. ನಾವು ಏನಾದರೂ ಹೇಳಿದರೆ ಅದು ಗ್ಯಾರಂಟಿ ಮಾಡ್ತೀವಿ ಅಂತ. ಜನಗಣತಿ ಮಾಡಿದ್ದು ಕೂಡ ಇವತ್ತು ಕಾಸ್ಟ್ ವೈಸ್ ಏನು ನಾವು ಮಾಡಿದ್ದೀವಿ, ಅದು ಮಾಡಿರ್ತಕ್ಕಂಥ ಉದ್ದೇಶ ಕೂಡ ಬಡವರಿಗೆ ಸಹಾಯ ಆಗಲಿ, ಸಮಾಜದಲ್ಲಿ ಯಾವ 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 ಯೋಜನೆಗಳು ಯಾರ್ಯಾರಿಗೆ ತಲುಪಬೇಕು, ಎಷ್ಟು ಪ್ರಮಾಣದಲ್ಲಿ ಇರಬೇಕು, ಇಕನಾಮಿಕ್ ಸ್ಟೇಟಸ್ ಹೇಗಿದೆ, ಎಜುಕೇಷನಲ್ ಬ್ಯಾಕ್ಗ್ರೌಂಡ್ ಏನಿದೆ, ಯಾವ ರೀತಿ ಶಿಕ್ಷಣ ನೀತಿ ಇರಬೇಕು, ಯಾವ ರೀತಿ ಕಾರ್ಯಕ್ರಮಗಳು ತಂದರೆ ಸಹಾಯ ಆಗ್ತದೆ ಅಂತ ಹೇಳುವುದನ್ನು ತಿಳಿದು ಹೇಳಲಿಕ್ಕೆ ಮಾಡಿರ್ತಕ್ಕಂಥದ್ದು. ತಮಗೆ ಗೊತ್ತಿದೆ 10% ಮಂದಿಯಲ್ಲಿ 75% ಈ ದೇಶದ ವೆಲ್ತ್ ಇದೆ ಅಂತ ನಾವು ಸಮೀಕ್ಷೆಯಲ್ಲಿ ಗೊತ್ತಾಗುತ್ತೆ. ಬರೀ 10% ಜನರಲ್ಲಿ 75% ಆಫ್ ದ ವೆಲ್ತ್ ಈಸ್ ವಿತ್ ದೆಮ್. 75% ಜನರಿಗೆ 25% ವೆಲ್ತ್ ಅನ್ನು ನಾವು ವಿಂಗಡಣೆ ಮಾಡಿಕೊಡಬೇಕಾದ ಸ್ಥಿತಿಯಲ್ಲಿ ನಾವಿದ್ದೇವೆ. 1931 ನಂತರ ಜಾತಿ ಆಧಾರದಲ್ಲಿ ಜನಗಣತಿ ಆಗಿಲ್ಲ. ನಾವು ಜಾತಿ ಆಧಾರದಲ್ಲಿ ಜನಗಣತಿಯನ್ನು ಒಪ್ತೇವೋ ಒಪ್ಪುವುದಿಲ್ವೋ ಬೇರೆ ವಿಚಾರ. ಆದರೆ ಇವತ್ತು ಸಮಾಜದಲ್ಲಿ ಏನಾಗ್ತಾ ಇದೆ, ಅದರ ಆಧಾರದಲ್ಲಿಯೇ ನಡೀತಾ ಇದೆ. ಪ್ರತಿಯೊಂದು ಜಾತಿಗೆ ಒಂದೊಂದು ನಿಗಮ ಮಾಡಿದ್ದೇವೆ ನಾವು. ಕುಂಬಾರ ನಿಗಮ, ಮರಾಠ ನಿಗಮ, ಒಕ್ಕಲಿ ನಿಗಮ, ಹೌದು. ಪ್ರತಿಯೊಂದನ್ನು ಜಾತಿಯ ಆಧಾರದಲ್ಲಿಯೇ ನಾವು ನಿಗಮಗಳನ್ನು ಮತ್ತೆ ಅವರಿಗೆ ಸವಲತ್ತು ಕೊಡಲಿಕ್ಕೆ ನಾವು ಹಣವನ್ನು ಅಲೋಕೇಶನ್ ಮಾಡಬೇಕಾದ್ರೆ ಆ ಸಮುದಾಯದ ಜನಸಂಖ್ಯೆ ಎಷ್ಟಿದ್ದಾರೆ. ಹಿಂದೆ ನನ್ನ ಊರಿನಲ್ಲಿ ನೆನಪಿದೆ, ಈ ಕುಂಬಾರರು ಅಂದರೆ ಮಡಕೆ ಮಾಡುವವರು, ಮಡಕೆ ಮಾಡಿಕೊಂಡು ಹೊತ್ತು ತಲೆಯಲ್ಲಿಕೊಂಡು ಬರ್ತಾ ಇದ್ರು. ಇವತ್ತು ಕುಂಬಾರ ನಿಗಮ ಮಾಡಿ ಅವರಿಗೆ ನಾವು ಸಹಾಯ ಕೊಡಬೇಕು. ಎಷ್ಟು ಜನ ಇವತ್ತು ಇದ್ದಾರೆ, ವೆದರ್ ಆರ್ ಟ್ರೇಡ್ ಈಸ್ ದೇರ್, ವೆದರ್ ದಟ್ ಪ್ರೊಫೆಷನ್ ಈಸ್ ಪ್ರಾಕ್ಟಿಸಿಂಗ್ ಇನ್ ದಿ ಸೊಸೈಟಿ ಆರ್ ನಾಟ್. ಈಗ ನಾವು ಮಾಡುವ ಎಲ್ಲ ಕಾರ್ಯಕ್ರಮಗಳು ಕೂಡ ಇವತ್ತು ವ್ಯರ್ಥ ಆಗುವಂಥ ಪರಿಸ್ಥಿತಿಯಲ್ಲಿದೆ. ನಾನು ಬಿಯಾಂಡ್ ಪೊಲಿಟಿಕ್ಸ್ ಐ ಆಮ್ ಟಾಕಿಂಗ್. ಇದನ್ನು ರಾಜಕೀಯಕ್ಕಿಂತಲೂ ಎತ್ತರದಲ್ಲಿದೆ ಅಂತ ನಾನು ಭಾವಿಸ್ತೇನೆ. ಯಾಕೆ ಸಮಾಜದ ವೆಲ್ತ್ ಏನಿದೆ, ದುಡ್ಡು ಏನಿದೆ, ಅದು ಎಲ್ಲ ವರ್ಗದ ಜನರಿಗೆ ಮುಟ್ಟಬೇಕು, ಅದರ ಸಹಾಯ ಮುಟ್ಟಬೇಕು. ಸಮಾಜದಲ್ಲಿ ಅಭಿವೃದ್ಧಿ ಆಗಬೇಕು, ನಾವು ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಗಬೇಕು, ಸಾಮಾಜಿಕವಾಗಿ ಅಭಿವೃದ್ಧಿ ಆಗಬೇಕು ಅಂದರೆ ಇಂಥ ಒಂದು ಡಾಟಾ ತಮ್ಮಲ್ಲಿದ್ದರೆ ನೀವು ಯು ಕ್ಯಾನ್ ಅರೇಂಜ್ ಎ ಬ್ಯೂಟಿಫುಲ್ ಪ್ಲಾನ್ ಫಾರ್ ದ್ಯಾಮ್. ಅದು ಮಾಡ್ಲಿಕ್ಕೆ ಸಾಧ್ಯ ಇದೆ. ಅಲ್ಲ, ನಿಮ್ಮ ಕಾಳಜಿ, ನಿಮ್ಮ ಮಾತು ಎರಡನ್ನೂ ಒಪ್ತೀನಿ ನಾನು. ಎರಡನ್ನೂ ಅಲ್ಲ ಸಾಹೇಬ್ರು, ನೀವು ಹೇಳಿದ್ರಿ ಕಾಂಗ್ರೆಸ್ ಅಂದ್ರೆ ಗ್ಯಾರಂಟಿ, ಕಾಂಗ್ರೆಸ್ ಅಂದ್ರೆ ಗ್ಯಾರಂಟಿ. ಸರ್, ಹೂವಿನ ಹಡಗಲಿನಲ್ಲಿ ಏಪ್ರಿಲ್ ತಿಂಗಳು 2023 ಚುನಾವಣೆಗೂ ಮುಂಚೆ ಇವತ್ತಿನ ಮುಖ್ಯಮಂತ್ರಿಗಳು ಹೂವಿನ ಹಡಗಲಿನಲ್ಲಿ ಹೇಳ್ತಾರೆ, ಮೊದಲನೇ ಸಂಪುಟ ಸಭೆಯಲ್ಲಿ ಜಾತಿ ಗಣತಿಯ ವರದಿಯನ್ನ ಅಧಿಕೃತವಾಗಿ ನಾವು ಸ್ವೀಕರಿಸ್ತೀವಿ ಅಂತ. ಬಟ್ ಯು ಡಿಡ್ಂಟ್ ಡೂ ಇಟ್. ಇಟ್ ಈಸ್ ಮ್ಯಾಟರ್ ಆಫ್ ಎ ಡೇಸ್ ಟೈಮ್. 5 ವರ್ಷ ಬಿಜೆಪಿ ಅವರು 162 ಕೋಟಿ ರೂಪಾಯಿ ಖರ್ಚು ಮಾಡಿದಂತ ವರದಿ ಹೌದು, ನಮ್ಮ ಸಕ್ಸೀಡಿಂಗ್ ಗವರ್ಮೆಂಟ್ ಇಸ್ ಇಟ್ ನಾಟ್? ಅವರಿಗೆ ಸಾಮಾಜಿಕ ಕಳಕಳಿ ಇದ್ದಿದ್ರೆ, ಅವರು ಸಮಾಜದ ಪರವಾಗಿದ್ದಿದ್ರೆ ಅವರು ಆ ವರದಿಯನ್ನು ಜಾರಿಗೆ ತರಬೇಕಿತ್ತೋ ಇಲ್ವೋ? ಇಟ್ ಕಮ್ಸ್ ಬ್ಯಾಕ್ ಟು ಯು ಸರ್. ಅದು ಸಮ್ಮಿಶ್ರ ಸರ್ಕಾರದಲ್ಲಿ ನೀವಿದ್ರಿ, ಅದು ಸ್ವಲ್ಪ ನಾವು 14 ನಮ್ದು ಫುಲ್ 11 months 14 months ಗವರ್ಮೆಂಟ್ ಇರಲಿಲ್ಲ. ಅಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿಗಳಾಗಿದ್ರು, ಅವರ ಮನಸ್ಸಿನಲ್ಲಿ ಬೇರೆ ವಿಚಾರಗಳಿತ್ತು. ನಾವು ತಂದಿದ್ದು 3.5-4 ವರ್ಷಗಳ ಕಾಲ ಅಧಿಕಾರ ಮಾಡಿದಂತ ಡಬಲ್ ಇಂಜಿನ್ ಸರ್ಕಾರಕ್ಕೆ ಸಾಮಾಜಿಕ ನ್ಯಾಯ ಕೊಡಬೇಕು. ಜಯಪ್ರಕಾಶ್ ಹೆಗಡೆ ಅವರು ಅದರ ಒಂದು ಪಕ್ಷದ ಒಬ್ಬರು ನಾಯಕರು, ಅವರಿಗೆಲ್ಲ ಈ ಡಾಟಾಗಳು ಕೊಟ್ಟಿದ್ದೆ. ಅವರು ಹೇಳಿದ್ರು, ಈ ಡಾಟಾಗಳೆಲ್ಲ ನನಗೆ ಕೊಟ್ಟಿದ್ದೇ ಇದ್ದಿದ್ರೆ ಸಮಾಜಕ್ಕೆ ಉಪಕಾರ ಆಗ್ತಿತ್ತು. ರೈಟ್, ದಿಸ್ ವುಡ್ ಹ್ಯಾವ್ ಬೀನ್ ಎ ಬೆಟರ್ ಪೊಸಿಷನ್. ಅವರಿಗೆ ಅವರ ಮೀಸಲಾತಿ ವಿಷಯದಲ್ಲಿ ಮಾಡಿದಂತ ಒಂದು ಅಧ್ಯಯನ, ಅದರಲ್ಲಿ ಈ ಡೇಟಾ ಅಧಿಕೃತವಾಗಿ ಕೊಟ್ಟಿದ್ರೆ ಹೆಲ್ಪ್ ಆಗ್ತಿತ್ತು. ಅವರು ಎಲ್ಲಿಯೋ ಒಂದು ಕಡೆ ಹೆದರಿದ್ದಾರೆ. ಬಹುಶಃ ತೇಜಸ್ವಿನಿ ಅವರು ನಮ್ಗೆ ಖಂಡಿತವಾಗಿ ಹೇಳ್ತಾರೆ ಯಾಕೆ ಹೆದರಿದ್ರು ಅದನ್ನು ಜಾರಿಗೆ ತರಲಿಕ್ಕೆ ಅಂತೇಳಿ. ಅವರಿಗೆ ನನಗಿಂತ ಅವ್ರಿಗೆ ಜಾಸ್ತಿ ಗೊತ್ತು. ಯಾವ್ದನ್ನ ಜಾರಿಗೆ ತರೋದಕ್ಕೆ? ಕಾಂತರಾಜ್ ಅವರ ವರದಿಯನ್ನು ಜಾರಿಗೆ ತರಲಿಕ್ಕೆ ಯಾಕೆ ಹೆದರಿದ್ರು ಅಂತ ಹೇಳುದು ನನಗಿಂತ ಜಾಸ್ತಿ ಅವರಿಗೆ ಗೊತ್ತಿದೆ. ಆಯ್ತು, ಆಗ ಅವರನ್ನ ನಾನು ಕೇಳೋಣ ಡಾಕ್ಟರ್ ತೇಜಸ್ವಿನಿ, ಯಾಕೆ ಇವತ್ತು ನೀವು ಆಶ್ಚರ್ಯನೂ ಪಡಬೇಕಾಗಿಲ್ಲ, ಶಾಕ್ ಕೂಡ ಆಗ್ಬೇಕಾಗಿಲ್ಲ? ನೋ ಸರ್ಪ್ರೈಸ್ ನೋ ಶಾಕ್. ಯಾಕಂದ್ರೆ ಸಿದ್ದರಾಮಯ್ಯನವರು ಅವತ್ತೇ ಹೇಳಿದ್ರು, ಸರ್ಕಾರ ಬಂದ್ರೆ ನಾವು ತರ್ತೀವಿ, ನಾವು ಅಂಗೀಕಾರ ಮಾಡ್ತೀವಿ ಅಂತ. ಇದ್ರಲ್ಲಿ ಏನಿದೆ ಸರ್ಪ್ರೈಸ್? ನೋ ಸರ್ಪ್ರೈಸ್ ನೋ ಶಾಕ್. ಯು ಶುಡ್ ಬಿ ಪ್ರಿಪೇರ್ಡ್. ಈಗ ಪರ್ವತವನ್ನು ಅಗಿಯುವಾಗ ಅದು ಸಿಗತ್ತೆ ಅದು ಸಿಗತ್ತೆ ಅದು ಸಿಗತ್ತೆ ಅಂತ ಅಗದಾಗಿದೆ. ನೀವು ಸೂಕ್ಷ್ಮ ಪ್ರಶ್ನೆ ಕೇಳಿದಿರಿ. ಐವಾನ್ ಡಿಸೋಜ ನನ್ನ ಸಹೋದರರು, ನಾವು ವಿಕೃತ ಸಂತೋಷಿಗಳಲ್ಲ. ಲೆಟ್ ದೆಮ್ ಟೇಕ್ ದೇರ್ ಓನ್ ಟೈಮ್, ಮಾಡಲಿ. ಅವರೇನು ವಾಗ್ದಾನ ಮಾಡಿದ್ದಾರೆ ಮಾಡಲಿ, ನಮ್ಮ ಜನರಿಗೆ ಅದರ ಎಲ್ಲ ಪ್ರತಿಫಲ ಸಿಗಲಿ. ನಂಬರ್ 1. ನಂಬರ್ 2, ಸಂವಿಧಾನ ಏನು ವಾಗ್ದಾನವನ್ನ ಮಾಡಿದೆ
ಎಲ್ಲರಿಗೂ ಈ ದೇಶದ ಎಲ್ಲ ಸಂಪತ್ತು ಎಲ್ಲರಿಗೂ ಸಿಗಬೇಕು, ಈ ದೇಶದಲ್ಲಿ ಹಸಿವಿರಬಾರ್ದು, ಅನಕ್ಷರತೆ ಇರಬಾರ್ದು, ತಲೆ ಮೇಲೊಂದು ಸೂರು ಇರಬೇಕು, ವಿದ್ಯಾಭ್ಯಾಸ ಸಿಗಬೇಕು, ಮತ್ತೆ ಗ್ರೋತ್ ಅಲ್ಲಿ ಎಲ್ಲರಿಗೂ ಪಾಲುದಾರಿಕೆ ಇರಬೇಕು. ಇದರ ಆಶಯವೇ ಸಂವಿಧಾನದ ಆಶಯ. ಜಗತ್ತಿನ ಅತ್ಯಂತ ಒಂದು ದೊಡ್ಡ ಮಹಾನ್ ನಾಗರಿಕತೆಗಳಲ್ಲಿ ಒಂದಾದ ಭಾರತದಲ್ಲಿ ಐವಾನ್ ಡಿಸೋಜ ಅವರು ಈ ಸಣ್ಣ ಸಣ್ಣ ಸಮಾಜಗಳ ಬಗ್ಗೆ ಹೇಳುವಾಗ ಜಾತಿ ಅನ್ನೋದಕ್ಕಿಂತ ಇವತ್ತು ನಿಖಿಲ್ ಅದು ಒಂದು ವಿಶೇಷ ಪರಂಪರೆಗಳು, ಕೌಶಲ್ಯಗಳು, ಇದೆಲ್ಲ ನೋಡಿ. ಇವತ್ತು ವೈಜ್ಞಾನಿಕತೆ ಜಾಸ್ತಿ ಆದ ಹಾಗೆ, ಟೆಕ್ನಾಲಜಿ ಜಾಸ್ತಿ ಆದ ಹಾಗೆ ಪಾಟ್ರಿ ಬಗ್ಗೆನೇ ನಾವು ತಗೊಳ್ಳೋಣ. ಅದಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿಯ ಪ್ರಮುಖ ಅಂಶಗಳಲ್ಲಿ ಒಂದು ನಮ್ಮ ಜೀವನ ಪದ್ಧತಿಯನ್ನ, ನಮ್ಮ ಪರಂಪರೆ ಬೇರೆ ಎಲ್ಲೂ ದೇಶದಲ್ಲಿ ಇಲ್ದಲೇ ಇರುವಂತ, ಜಗತ್ತಲ್ಲಿ ಇಲ್ದಲೇ ಇರುವಂತ ವೈಶಿಷ್ಟ್ಯತೆಗಳು ನಮ್ಮಲ್ಲಿದೆ. ಆ ಪುಟ್ಟ ಪುಟ್ಟ ಕಮ್ಯುನಿಟಿಗಳಿಗೆ ಅವರು ಬಲಾಢ್ಯರಾಗಿಲ್ಲ, ಅವ್ರಿಗೆ ಅವಕಾಶಗಳು ಸಿಗಲ್ಲ, ಬಲಾಢ್ಯರ ಜೊತೆ ಸ್ಪರ್ಧೆ ಮಾಡಕ್ಕಾಗಲ್ಲ ಅನ್ನುವಂತ ಒಂದೇ ಕಾರಣಕ್ಕಾಗಿ ಅವ್ರಿಗೆ ಅವಕಾಶ ತಪ್ಪಬಾರದು. ಆ ಸಂವಿಧಾನದ ಆಶಯವನ್ನ ಜಾರಿ ಮಾಡೋದಕ್ಕೋಸ್ಕರ ಇವತ್ತು ಮೀಸಲಾತಿ ಇದೆ. ಹಾಗೇನೆ ಆದ್ರೆ ಒಂದು ಮಾತನ್ನ ತಾವು ಹೇಳ್ತಾ ಇದ್ರಿ, ನ್ಯಾಯ ದೇವತೆ ಯಾವತ್ತು ಪೂರ್ವಗ್ರಹ ಪೀಡಿತರಾಗಿರಬಾರದು. ಒಬ್ಬ ಡಾಕ್ಟರು ಒಂದು ರೋಗವನ್ನ ಐಡೆಂಟಿಟಿ ಮಾಡಬೇಕಾದ್ರೆ ಅದು ನಿಖಿಲ್ ಇಂಥ ಜೋಶಿಯ ರಕ್ತ ಏನಾದ್ರು ಬೇರೆ ತರ ಇದೆಯಾ, ಅಥವಾ ತೇಜಸ್ವಿನಿ ಗೌಡ ಅದ್ರಲ್ಲಿ ಬೇರೆ ತರ ಇದೆಯಾ, ಅಥವಾ ಇನ್ನೊಬ್ರು ಯಾರೋ ರಾವ್ ಇದಾರೆ ಅದ್ರಲ್ಲಿ ಬೇರೆ ತರ ಇದೆಯಾ. ಕೆಲವು ವ್ಯಕ್ತಿಗಳು, ನಾನು ಎಲ್ಲರಿಗೂ ಹೇಳಲ್ಲ, ಅವ್ರ ಸರ್ಕಾರಕ್ಕೆ ಹೇಳಲ್ಲ, ಕೆಲವು ವ್ಯಕ್ತಿಗಳು ಯಾರು ಪೂರ್ವಗ್ರಹ ಪೀಡಿತರಾಗಿ ಲಿಂಗಾಯತರನ್ನ, ಒಕ್ಕಲಿಗರನ್ನ, ಬ್ರಾಹ್ಮಣರನ್ನ ಹೆಸರಿಡಿದು ಉಲ್ಲೇಖಗಳನ್ನು ಮಾಡಿ ಕ್ರಿಟಿಸೈಸ್ ಮಾಡ್ತಾರೆ, ಅಂಥ ವ್ಯಕ್ತಿಗಳ ಅನೇಕ ಹೇಳಿಕೆಗಳು ಈ ಒಂದು ವರದಿಗಳ ಹಿಂದೆ ಅನೇಕ ಸಾರಿ ಕಂಡು ಬಂದಿದೆ. ಅಂದ್ರೆ ಪ್ರಭಾವಿತ ವರದಿ ಇದು. ಹೌದು, ಪೂರ್ವಗ್ರಹ ಪೀಡಿತರ ಗೊತ್ತಿಲ್ಲ. ಅದನ್ನ ಈಗ ಅನೇಕ ಆಯೋಗಗಳನ್ನ ರಚನೆ ಮಾಡಿದ್ರು. ನಾನು ಹೇಳ್ತೀನಿ ಇವಾಗ CS ದ್ವಾರಕನಾಥ್ ಅಂತ ಅವರು ತಮ್ಮ ಇಸಮ್ಸ್ ಏನೇ ಇರಲಿ, ನಾನು ನ್ಯಾಯ ದೇವತೆಯ ನ್ಯಾಯಸ್ಥಾನದ ಇದರಲ್ಲಿ ಕೂತಾಗ ನಿಷ್ಪಕ್ಷಪಾತವಾಗಿ, ಹೌದು ಕುರುಬರಿದ್ದಾರೆ, ಆಮೇಲೆ ಬುಡಕಟ್ಟು ಜನಾಂಗಗಳಿದ್ದಾರೆ, ಅವ್ರದ್ದು ಮೆರಿಟ್ ಅವ್ರಿಗೆ ಯಾರ್ದೋ ಭಿಕ್ಷೆ ಅಲ್ಲ, ಅವ್ರಿಗೆ ಸಿಗಬೇಕಾಗಿರ್ತಕ್ಕಂಥದ್ದು, ಅದರ ಆಧಾರದ ಮೇಲೆ ನಾವು ಕೇಳೋದಕ್ಕೆ ಏನು ತಪ್ಪಿಲ್ಲ. ಹಾಗಂತ ಇವತ್ತು ನಿಖಿಲ್ ಬ್ರಾಹ್ಮಣರಲ್ಲಿ ಬಡವರಿಲ್ವಾ, ಒಕ್ಕಲಿಗರಲ್ಲಿ ಬೇಡಿ ತಿನ್ನುವವರು ಇಲ್ವಾ, ಲಿಂಗಾಯತರಲ್ಲಿ ಜಂಗಮ ಸಂತರಂತೆ ತಿರುಗಾಡಿ ತಿನ್ನುವವರು ಇಲ್ವಾ? ನಾನು ಹೇಳೋದು ಜಾತಿಯ ಕಾರಣಕ್ಕೆ ನಿಂದಿಸಬಾರ್ದು, ಜಾತಿಯ ಕಾರಣಕ್ಕೆ ಅವರನ್ನ ಪರಿಗಣನೆ ಮಾಡದೆ ಬಿಡಬಾರದು. ಈ ಪೂರ್ವಗ್ರಹ ಪೀಡಿತವಾಗಿಲ್ಲದಂತಹ ಒಂದು ಒಳ್ಳೆಯ ರಿಪೋರ್ಟ್ ಅದರಲ್ಲಿದ್ರೆ ನಾವು ಖಂಡಿತ ಸ್ವಾಗತ ಮಾಡ್ತೀವಿ. ನಮ್ಗೆ ಹೆಮ್ಮೆ ಇದೆ ಜಯಪ್ರಕಾಶ್ ಹೆಗ್ಡೆ ಅವರು ಅಂತ ಒಂದು ಒಳ್ಳೆಯ ಒಂದು ಅವಕಾಶ ನಾವು ಸ್ವಾಗತ ಮಾಡ್ತೀವಿ. CM ಅವರು ಅದನ್ನ ಇದು ಮಾಡ್ತಾರೆ ಅಂತ ಹೇಳಿ. ಬಟ್ ಅದು ಆಚೆ ಬಂದಾಗಲೇ ನಮಗ್ ಗೊತ್ತಾಗತ್ತೆ. ಒಟ್ಟಾರೆಯಾಗಿ ಈ ಆಶಯಗಳನ್ನ ನಾವು ಅದಕ್ಕೂ ವಿರೋಧ ಇಲ್ಲ, ಎಲ್ಲರಿಗೂ ಸಮಾನವಾಗಿ. ಆದ್ರೆ 75 ವರ್ಷ ಈ ಗ್ಯಾರಂಟಿ ಯಾಕೆ ಮಾಡಕ್ಕಾಗ್ಲಿಲ್ಲ ಅಂತ ನಮಗೆ ಡಿಸೋಜ ಅವರು ಹೇಳ್ಬೇಕಾಗತ್ತೆ. 75 ವರ್ಷದಲ್ಲಿ 60 ವರ್ಷ ಈ ಗ್ಯಾರಂಟಿ ಯಾಕಾಗ್ಲಿಲ್ಲ? ಸಂವಿಧಾನ ಕೊಟ್ಟ ಗ್ಯಾರಂಟಿಯನ್ನ 60 ವರ್ಷ ರೂಲ್ ಮಾಡಿದ ನೀವು ಗ್ಯಾರಂಟಿಯಾಗಿ ಮಾಡ್ದಲ್ಲಿರೋದಕ್ಕೆ ಏನ್ ಸಮಸ್ಯೆ ಆಗಿತ್ತು ಅನ್ನೋದನ್ನ ವಾರಂಟಿ ಗ್ಯಾರಂಟಿಗಳ ಬಗ್ಗೆ ಅವರೇ ಹೇಳ್ತಾರೆ. ಅದ್ರಿಂದ ನಾನು ನೀವು 8 ವರ್ಷದಲ್ಲಿ ಏನು ಮಾಡಿಲ್ಲಲ್ಲ, 9 ವರ್ಷದಲ್ಲಿ ಮಾಡ್ಲಿಕ್ಕೆ ಮೀಸಲಾತಿ ಅಂತ ಏನೇ ತಗೊಂಡ್ರು ಕರ್ನಾಟಕದಲ್ಲಿ ಇವತ್ತು ಹೆಂಗಿದೆ ಅಂದ್ರೆ ಪರಿಸ್ಥಿತಿ, ಸರ್ ನಿಮ್ ಹೆಸರೇನು ಅಂತ ಕೇಳಿದ್ರೆ ಗ್ಯಾರಂಟಿ ಬಗ್ಗೆ ಮಾತಾಡೋಕೆ ಶುರು ಮಾಡ್ಬಿಡ್ತಾರೆ. ಇವತ್ತು ಹಂಗಿದೆ ಪರಿಸ್ಥಿತಿ ರಾಜ್ಯದಲ್ಲಿ. ನೋಡಿ, ನಾವು ಚರ್ಚೆ ಮಾಡ್ತಿರೋ ಜಾತಿ ಮೀಸಲಾತಿ, ಜಾತಿ ಗಣತಿ, ಬಟ್ ಗ್ಯಾರಂಟಿಯನ್ನ ಮಾತಾಡೋಕೆ ಇಲ್ಲ. ವಾಗ್ದಾನ ಕೊಟ್ಟಿದ್ದಾರೆ. ಈಗ ನಾವೇನ್ ಕೇಳಿರ್ಲಿಲ್ಲ, ನಮ್ ಅಣ್ಣ ಒಂದ್ ನಿಮಿಷ, ನಾವೇನ್ ಕೇಳಿರ್ಲಿಲ್ಲಪ್ಪ. ನಾವು ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರು ನಂಗು ಫ್ರೀ, ನಿಂಗು ಫ್ರೀ, ಮಾದೇಪ್ಪ ನಿಂಗು ಫ್ರೀ ನಾವ್ ಹೇಳಿದ್ದಲ್ಲ, ನೀವು ಸ್ವಯಂ ಪ್ರೇರಣೆಯಿಂದ ಹೇಳಿದಿರಿ. ದಯವಿಟ್ಟು ಕೊಡಿ, ನಮ್ಮ ಮಕ್ಕಳು ಜಾಸ್ತಿ ಲ್ಯಾಪ್ಟಾಪ್ ಯೂಸ್ ಮಾಡ್ಲಿ, ಜ್ಞಾನಾರ್ಜನೆಯನ್ನ ಮಾಡ್ಕೊಳ್ಳಿ. ಒಂದ್ ಸರ್ಕಾರ ನೀವು ಅಷ್ಟು ಸಕ್ಷಮವಾಗಿ ಆಳ್ವಿಕೆ ಮಾಡಿ ಎಲ್ಲಾ ಸುವಿಧತೆಗಳನ್ನ ಕೊಡ್ತೀವಿ ಅಂತ ಹೇಳಿದ್ರೆ ನಾನು ಅಪ್ರಿಶಿಯೇಟ್ ಮಾಡ್ತೀನಿ. ಅರ್ಥ ಮಾಡ್ಕೊಳ್ಳಿ. ಡಾಕ್ಟರ್ ತೇಜಸ್ವಿನಿ ಗೌಡ ನಿರೀಕ್ಷೆಯಲ್ಲಿದ್ರು, ಅವ್ರಿಗೆ 2,000 ರೂಪಾಯಿ ಬರುತ್ತೆ ಅಂತ ನೀವು ಷರತ್ತು ಹಾಕ್ಬಿಟ್ರಿ. ಈಗ ಶಾಸಕರ ಮಕ್ಕಳಿಗೆ ಇವನ್ ಶೈಕ್ಷಣಿಕವಾಗಿ ಕೂಡ ಅವರಿಗೆ ರಿಸರ್ವೇಶನ್ ಇಲ್ಲ. ನನ್ನ ಗ್ರಾಮದ ಸರ್ಕಾರಿ ಶಾಲೆಯ ಹೆಡ್ ಮಾಸ್ಟರ್ ಅಕೌಂಟ್ ಹಾಕ್ತೀನಪ್ಪ, ನಾನು ಬರ್ಕೊಡ್ತೀನಿ. ಇಲ್ಲಿ ನಿಮ್ಮ ನ್ಯೂಸ್ 18 ಸ್ಟುಡಿಯೋದಲ್ಲಿ ನನಗೆ ನೀವು ಕೊಡುವಂತ ನೀವು ಕೊಡ್ತೀನಿ ಅಂತ ಹೇಳಿದೀರಾ, ನಮ್ಮ ಡಿಸೋಜ ಅವರಿಗೆ ಸರಿಯಾದ ಮಾಹಿತಿ ಕೊಡಿ ಅಷ್ಟೇ. ನೀವು ಕೊಡಬೇಕಾಗಿರೋದು ಅವ್ರು ವಂಚನೆ ಆಯ್ತಿಲ್ಲ. ಸರಿಯಾದ ಮಾಹಿತಿ ಕೊಟ್ರೆ ತೇಜಸ್ವಿನಿ ಗೌಡರಿಗೆ ಕೂಡ
2,000 ರೂಪಾಯಿ ಸಿಗುವಂತ ನೀವು ಅವಕಾಶ. ಸುಳ್ಳು ಹೇಳಿ ಆಯ್ತು. ಮೋಸ ಮಾಡಿ ಈಗ ಅಡುಗೆನಿಲ್ಲ ಅಲ್ಲ. ಏನು ಗೊತ್ತು ಮಾಡ್ತೀರಿ ಅನ್ನೋ ನಂಬಿಕೆ ಈಗಲೂ ಇದೆ. ಅಕಸ್ಮಾತ್ ನೀವು ಆ ಕಂಡೀಷನ್ ಈ ಕಂಡೀಷನ್ ಸುಳ್ಳು ಹೇಳಿ ಮೋಸ ಮಾಡಿ ಮತ ಪಡೆದಿದ್ರೆ ಅದರ ಎರಡೂ ರೀತಿಯ ಅಲ್ಲ, ಬಿಸಿಯನ್ನ ನೀವು ಅಲ್ಲ, ಈಗ ತಡ್ಕೋಬೇಕಾಗುತ್ತೆ. ಜನರಿಗೆ ಸಹಾಯ ಆಗ್ಬೇಕು, ನೀವು ಸಹಕಾರ ಮಾಡಬೇಕು. ಜಯಪ್ರಕಾಶ್ ಹೆಗಡೆ ಅವರೇ ಇಲ್ಲಿ ವೈಜ್ಞಾನಿಕತೆಯ ಒಂದು ಸ್ಪರ್ಶ ಕೊಡಬೇಕು ಸರ್ಕಾರದ ಮುಂದಿನ ಹೇಳಿ. ದಿನಗಳ ನಿರ್ಧಾರಗಳಿಗೆ. ಯಾವ ವಿಷಯದ ನಿರ್ಧಾರಗಳು? ಮೀಸಲಾತಿ ಸರಿಪಡಿಸಬೇಕು ಅಂದ್ರೆ ಅದಕ್ಕೂ ಒಂದು ವೈಜ್ಞಾನಿಕ ಆಧಾರ ಬೇಕು. ಅದನ್ನ ಯಾವ್ದೋ ಒಂದು ಹೆಚ್ಚಳ ಮಾಡಬೇಕು ಅಂದ್ರೂ ವೈಜ್ಞಾನಿಕ ಆಧಾರ ಬೇಕು, ಕಡಿತ ಮಾಡಬೇಕು ಅಂದ್ರೂ ವೈಜ್ಞಾನಿಕ ಆಧಾರ ಬೇಕು. ರೀಸೆಂಟ್ಲಿ SC ರಿಸರ್ವೇಶನ್ ಪ್ರಮಾಣ 15ರಿಂದ 17ಕ್ಕೆ, ST 3ರಿಂದ 7ಕ್ಕೆ ಮಾಡಿದ್ದಾಯ್ತು. ಯಾವ ವರದಿಯ ಆಧಾರದ ಮೇಲೆ? ಜಸ್ಟಿಸ್ ನಾಗಮೋಹನ್ ದಾಸ್ ವರದಿಯ ಆಧಾರದ ಮೇಲೆ. ಅದೇ ರೀತಿಯ ವರದಿಗಳು ಈ ಲಿಂಗಾಯತ 2A ಅದನ್ನ ಆಮೇಲೆ ಹೋಗಿ ಅದು 2C 2D ಆಗಿದ್ದು 3A 3B ರದ್ದತಿ, ಅಥವಾ 2B ನಲ್ಲಿ ಇದ್ದಂಥ ಮುಸ್ಲಿಂ ರದ್ದತಿ 4% ಅದ್ದು, ಇದಕ್ಕೆಲ್ಲದಕ್ಕೂ ಒಂದು ವೈಜ್ಞಾನಿಕ ಆಧಾರ ಬೇಕು ಅಥವಾ ಸಾಂವಿಧಾನಿಕ ಸಹಾಯ ಬೇಕು. ಈ ವರದಿಯ ಅಂಗೀಕಾರದಿಂದ ಅದು ಹೇಗೆ ಸಿಗಲಿದೆ ಅಂತ ನಾನು ನಿಮಗೆ ಕೇಳ್ತೀನಿ ಸರ್, ಪ್ಲೀಸ್. ಈಗ ನಾವು ಕೊಟ್ಟಿರೋದು ಅದು ಇಂಟ್ರೀಮ್ ರಿಪೋರ್ಟ್ ಮಾತ್ರ ಬಿಟ್ರೆ ಅದರಲ್ಲಿ ನಾವು ಹೇಳಿದ್ದೇವೆ ಅಂತಿಮ ವರದಿ ಬರುವವರೆಗೆ ಯಾವುದೇ ತೀರ್ಮಾನವನ್ನು ತೆಗೊಳ್ಳಬಾರದು ಅಂತಾನೂ ಹೇಳಿದ್ದೇವೆ ಇಂಟ್ರೀಮ್ ರಿಪೋರ್ಟ್ ನಲ್ಲಿ. ಮತ್ತೆ ಕ್ಯಾಟಗರಿ 1, 2A 2Bಗೆ ಧಕ್ಕೆ ಬಾರದಂತೆ ಕ್ರಮ ತಗೊಳ್ಬೇಕು ಅನ್ನೋದಂತೂ ಬಂದಿದೆ. ಆದರೆ ಸಂಪೂರ್ಣ ಡೇಟಾ ಸಿಕ್ಕದೆ ರೀಕ್ಲಾಸಿಫಿಕೇಶನ್ ಮಾಡಿದ ಇವೆಲ್ಲವನ್ನೂ ಸರಿಪಡಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಎವ್ರಿ 10 years ರೀಕ್ಲಾಸಿಫಿಕೇಶನ್ ಆಗಲೇಬೇಕಿತ್ತು, ಆಗಿಲ್ಲ. ಈಗ ಆಲ್ಮೋಸ್ಟ್ 20 years ಆಗ್ತಾ ಬಂತು. ಈಗಾದ್ರೂ ಸಹ ರೀಕ್ಲಾಸಿಫಿಕೇಶನ್ ಅನ್ನು ಮಾಡಿ ಯಾರು ಈಗಾಗಲೇ ಬ್ಯಾಕ್ವರ್ಡ್ ಲಿಸ್ಟ್ ನಲ್ಲಿದ್ದಾರೆ ಅವ್ರನ್ನ ಕೈ ಬಿಟ್ಟಾಗ ಅಷ್ಟು ಶೇಕಡವಾರು ಮೀಸಲಾತಿ ಉಳಿತದೆ. ಅದನ್ನ ಬೇರೆಯವರಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದನ್ನು ಸಹ ನಾವು ಹೇಳಿದ್ವಿ. ಅದನ್ನ ಸಂಪೂರ್ಣ ರೀಕ್ಲಾಸಿಫಿಕೇಶನ್ ಮಾಡದೇನೆ ನಾವು ಅಂತಿಮ ತೀರ್ಮಾನವನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಮತ್ತೊಮ್ಮೆ ನೀವೇ ಶುರುವಿನಲ್ಲಿ ಹೇಳಿದಂತೆ ಇದು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಐ ಆಮ್ ನಾಟ್ ಶೋರ್ ಆರ್ಥಿಕವಾಗಿಯೂ ಹಿಂದುಳಿದಂತ ವರ್ಗಗಳು ಯಾವ್ಯಾವು, ಜನಸಂಖ್ಯೆ ಪ್ರಮಾಣ ಏನು ಆ ಒಂದು ಸಮುದಾಯದಲ್ಲಿ ಅನ್ನೋದು ಈ ಸಮೀಕ್ಷೆ ಮೂಲಕ ತಿಳ್ಕೊಂಡಿರುವಂತದ್ದು. ಈಗ ನೀವು ರೀಕ್ಲಾಸಿಫಿಕೇಶನ್ ಅಂದ್ರಲ್ಲ, ಅದಕ್ಕೂ ಇದರ ಅವಶ್ಯಕತೆ ಇದೆ ಅಲ್ವಾ? ಖಂಡಿತ ಇದು ಸರ್ಕಾರ ಅಕ್ಸೆಪ್ಟ್ ಮಾಡಿದಾಗ ಇಟ್ ಬಿಕಮ್ಸ್ ಪಬ್ಲಿಕ್ ಡಾಕ್ಯುಮೆಂಟ್. ನಾವು ಅದರ ಆಧಾರದ ಮೇಲೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನ ಸರ್ಕಾರ ಒಪ್ಪಿದಾಗ ನಾವು ಅದನ್ನ ತಗೊಂಡು ಮುಂದಿನ ವರದಿಯನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ವೆಲ್ ಸೆಡ್ ಸರ್, ಥ್ಯಾಂಕ್ ಯು. ಅಲ್ಲ ಅಶ್ವಿನ್ ಅವರಲ್ಲಿ ಏನ್ ಗೊತ್ತಾ, ಟೆನ್ಷನ್ ಇರೋದು ಯಾರಿಗೆ ಅಂದ್ರೆ ಕೆಲ ಸಮುದಾಯಗಳಿಗೆ. ನಮ್ಮ ಸಾಮಾಜಿಕ ಪ್ರಾಬಲ್ಯವನ್ನ ನಮ್ಮ ಸಂಖ್ಯಾಬಲದ ಮೂಲಕ ನಾವು ಇಲ್ಲಿವರೆಗೂ ಸ್ಥಾಪಿಸ್ತಾ ಬಂದಿದ್ದೀವಿ, ಘೋಷಿಸ್ತಾ ಬಂದಿದ್ದೀವಿ. ಆದ್ರೆ ಇವತ್ತು ನಮ್ಮ ಸಂಖ್ಯಾಬಲ ಬೇರೆ ಯಾವುದೋ ಒಂದು ಸಮುದಾಯಕ್ಕಿಂತ ಕಡಿಮೆ ಇದೆ ಅಂತ ಗೊತ್ತಾಗೋದ್ರೆ, ರಾಜಕೀಯವಾಗಿ ನಮ್ಮ ಪರಿಣಾಮಕಾರಿ ಸಾಮರ್ಥ್ಯ ಕಡಿಮೆ ಆಗೋಯ್ತು ಅನ್ನೋ ಒಂದು ಊಹೆ ಜನರಲ್ಲಿ ಬಂದುಬಿಟ್ರೆ ನಮ್ಮ ಸಮುದಾಯಕ್ಕೆ ಬೆಲೆ ಕಮ್ಮಿ ಆಗೋಯ್ತು. ಅದು ಒಕ್ಕಲಿಗ ಸಮುದಾಯ ಆಗಿರ್ಬೋದು, ಲಿಂಗಾಯತ ಸಮುದಾಯ ಆಗಿರ್ಬೋದು. ಗುಡ್ ಕ್ವಶನ್ ಸರ್, ಗುಡ್ ಕ್ವಶನ್. ಯಾಕೆಂದ್ರೆ 2013ರಿಂದ 2018ರಲ್ಲಿ ಇದೇ ವರದಿ ಏನಾದರೂ ಜಾರಿಗೊಳಿಸಿದ್ರೆ ಒಂದು ಮಾನ್ಯ ಸಿದ್ದರಾಮಣ್ಣ ಅವರು ಅದನ್ನ ಒಂದು ಇಂಡಿಪೆಂಡೆಂಟ್ ಆಗಿ ಡಿಸಿಷನ್ ತಗೊಳ್ಳೋಷ್ಟು ಒಂದು ಸಾಮರ್ಥ್ಯರಿದ್ರು. ಆದ್ರೆ ಈ ಬಾರಿ ಅವ್ರಿಗೆ ಆ ಸಾಮರ್ಥ್ಯ, ಆ ಶಕ್ತಿ ಇಲ್ಲ ಅನ್ನೋದು ನಾಡಿನ ಜನತೆಗೂ ಗೊತ್ತಿದೆ. ಏಪ್ರಿಲ್ 27 ಕೇಳಿದ್ರು ಅವರು ಬಳ್ಳಾರಿ ಜಿಲ್ಲೆನಲ್ಲಿ ಎಚ್ ಕಾಂತರಾಜು ಅವರು ವರದಿನ ಜಾರಿಗೊಳಿಸ್ತೀವಿ ಅಂತ ಹೇಗೆ ಗ್ಯಾರಂಟಿ ಕೊಟ್ಟಿದ್ರೋ ಇದನ್ನ ಒಂದು ಭಾಗ, ಒಂದು ಪಾರ್ಟ್ ಅಷ್ಟೇ, ಗ್ಯಾರಂಟಿ ಅಷ್ಟೇ, ಇದನ್ನು ನಾವು ಜಾರಿಗೊಳಿಸ್ತೀವಿ ಅಂತ. ಮತ್ತೆ ನಾವು ಈಗ ರಾಜಕೀಯವಾಗಿ ನೋಡೋದಾದ್ರೆ ಸರ್, ಈ ವರದಿಗೆ ಘನತೆ ಎಷ್ಟಿದೆ, ಈ ವರದಿಯ ಒಂದು ರಾಜಕೀಯವಾಗಿ ಬಳಸ್ಕೊಳ್ತಾರೋ ಇಲ್ಲಾಂದ್ರೆ ಸಾಮಾಜಿಕವಾಗಿ ಕೇಳ್ತೀನಿ. ಈಗ ಡಾಕ್ಟರ್ ತೇಜಸ್ವಿನಿ ಗೌಡ ಹೇಳಿದ್ರು ಪೂರ್ವಗ್ರಹ ಪೀಡಿತರಿರಬಾರ್ದು, ಅಂತವ್ರು ವರದಿ ಮಾಡ್ಬಿಟ್ರೆ ಹೆಂಗೆ ಅನ್ನೋ ಪ್ರಶ್ನೆಯನ್ನ ಅವ್ರು ಎತ್ತಿದ್ರು. ಅಂದ್ರೆ ಏನು, ಬಿಜೆಪಿಯ ನಿಲುವು ಏನ್ ಆಗಿರ್ಬೋದು ಅಂತ ನಾವ್ ಇಲ್ಲಿಂದ ಊಹೆ ಮಾಡಬಹುದು. ದೇ ಆರ್ ಲೈಕ್ಲಿ ಟು ಚಾಲೆಂಜ್ ದಿಸ್ ರಿಪೋರ್ಟ್ ಲೀಗಲಿ. ಅಲ್ಲ, ನಾನು ಹೇಳಿದೆ ಲೈಕ್ಲಿ, ನಾನು ಯು ವಿಲ್ ಅಂತ ಎಲ್ಲಿ ಹೇಳಿದೆ, ನಾನು ಮೇ ಬಿ ಯು ವಿಲ್ ಅಂದೆ ನಾನು. ಆಯ್ತಾ, ನಾನು ಹೇಳಿದೆ ಯು ವಿಲ್ ಅಂತ ನಾನೇ ಹೇಳಿದೆ. ಅಲ್ಲ, ಮೇ ಬಿ ಮಾತಿನಲ್ಲೇ ಗೊತ್ತಾಗುತ್ತೆ, ಒಪ್ಪೋದಿಲ್ಲ ಅದನ್ನು. ಹಾಗಾಗಿ ಅಶ್ವಿನ್ ಅವರೇ, ನಿಮ್ಮ ಪಕ್ಷದ ನಿಲುವು ನೀವು ಇಲ್ಲಿ ಕೂತು ಅಧಿಕೃತವಾಗಿ ಏನು ಹೇಳಬೇಕಾಗಿಲ್ಲ. ಬಟ್ ದ ಚಾನ್ಸಸ್ ಆರ್, ಯಾಕಂದ್ರೆ ಒಕ್ಕಲಿಗ ಸಮುದಾಯದ ಅತಿ ಹೆಚ್ಚು ಅವಲಂಬನೆಯನ್ನ ಕಾಪಾಡ್ಕೊಂಡು ಬಂದಿರುವಂತಹ ನಿಮ್ಮ ಪಕ್ಷ ಈಗ ಒಕ್ಕಲಿಗ ಸಮುದಾಯದ ಜನಸಂಖ್ಯೆ ಅಥವಾ ಸಂಖ್ಯಾಬಲ ಲೆಸ್ ದನ್ 10% ಅಂತ ಬಂದುಬಿಟ್ರೆ ಹೇಗೆ ಹೋಗ್ತೀರಿ ಸರ್? ಅದು ಏನು ವರದಿ ಜಾರಿಗೊಳಿಸ್ಲಿ ಸರ್, ನೋಡೋಣ ಅದು ಏನು ವರದಿನಲ್ಲಿ. ಈಗ ಮೊನ್ನೆ ಕುಮಾರಣ್ಣ ಅವರು ಹೇಳಿದ್ದಾರೆ, ಅದ್ರಲ್ಲಿ ಏನಿದೆ ಅಂತ ನೋಡೋಣ. ಒಂದು ಕಾಂತರಾಜ್ ಅವರ ವರದಿ ಬಂದೇ ಬಿಡ್ಲಿ,
ಸಿದ್ದರಾಮಣ್ಣ ಅವರು ಮಾಡ್ತೀನಿ ಅಂತಂದ್ರೆ ಅದೇನ್ ನೋಡೇ ಬಿಡೋಣ ಅಂತ ಹೇಳಿದ್ದಾರೆ. ಅದ್ರಲ್ಲೂ ನಾನು ಏನ್ ಹೇಳಿದೆ ಸರ್, ಕಳೆದ ಬಾರಿ ಆಗಿದ್ರೆ ಸಿದ್ದರಾಮಣ್ಣ ಅವರು ಎಲ್ಲೋ ಒಂದ್ ಚಾನ್ಸ್ ತಗೊಳ್ತಾ ಇದ್ರು ಇಂಡಿಪೆಂಡೆಂಟ್ ಆಗಿ. ಈ ಬಾರಿ ಖಂಡಿತ ಸಿದ್ದರಾಮಣ್ಣ ಅವ್ರಿಗೆ ಆ ಒಂದು ಏನ್ ಹೇಳ್ತೀವಿ ಆ ಫೋರ್ಸ್ ಇಲ್ಲ ಅಂತ ನಮ್ಗೆ. ನೀವೇನ್ ಹೇಳ್ತಾ ಇರೋದು, ಡಿಸಿಎಂ ಇದಾರೆ, ಡಿಸಿಎಂ ಒಕ್ಕಲಿಗ ಸಮುದಾಯದವರು ಇದ್ದಾರೆ, ಅದು ಒಕ್ಕಲಿಗ ಅಂತ ಹೇಳ್ತೀರಾ, ಲಿಂಗಾಯತ ಅಂತ ಹಳೆ ಮೈಸೂರು ಭಾಗದಲ್ಲಿ ನಾನು ಸಿಎಂ ಆಗ್ತೀನಿ, ದೇವೇಗೌಡರಿಗೆ ಅವಕಾಶ ಕೊಟ್ರಿ, ಇಂಟ್ರೆಸ್ಟ್ ಕಾಂಗ್ರೆಸ್ ಅವ್ರ ಕ್ವಶನ್ ಆನ್ಸರ್ ಮಾಡ್ತೀನಿ ಅಂದ್ರೆ ಸರ್, ಇವರು ವರದಿನ ಅವರ ಇಂಟ್ರೆಸ್ಟ್ ಏನು ಅಂತ ಹೇಳಿ ರಾಜಕೀಯವಾಗಿ ನೀವು ಬಳಸ್ಕೊಳ್ಳಿಕ್ಕೆ ಈ ವರದಿ ತರ್ತಿದ್ದೀರಾ, ಇಲ್ಲ ನಿಜವಾಗ್ಲೂ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನೀವು ಅಭಿವೃದ್ಧಿ ಪಡಿಸ್ಲಿಕ್ಕೆ ಸಮಸ್ಯೆನ ನಿವಾರಿಸಲಿಕ್ಕೆ ಈ ವರದಿನ ನಿಮ್ಮ ಕೈಯಲ್ಲಿ ಇತ್ತು ತಾನೆ? ನಮ್ಮ ಕೈಯಲ್ಲಿ 11 ತಿಂಗಳು ನಿಮ್ಮಲ್ಲಿ ಇತ್ತು, ನೀವು ಜೊತೆಲಿ ಇದ್ರಲ್ಲ, ಮುಖ್ಯಮಂತ್ರಿ ಆಗಿದ್ರೆ ಸಿದ್ದರಾಮಣ್ಣನೇ ತಗೊಳ್ಬೇಕಿತ್ತಲ್ಲ, ಸಿದ್ದರಾಮಣ್ಣ ಬಿಡ್ಲಿಲ್ಲ. ಅಲ್ಲ, ಸಮನ್ವಯ ಅಧ್ಯಕ್ಷರಾದಂತ ಸಿದ್ದರಾಮಣ್ಣ ಅವರು ಅವತ್ತಿನ 2018ರಲ್ಲಿ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಬಿಡ್ಲಿಲ್ಲ. ನೀವು ಬಿಡ್ಲಿಲ್ಲ. ಕುಮಾರಣ್ಣ ಅವರು ನಾಡಿನ ಜನತೆ ಕೊಡೋಣ ಅಂತ ವರದಿನ ನೀವೇನ್ ಗೊತ್ತಾ, ಕಾಂಗ್ರೆಸ್ ಸರ್, ಕಾಂಗ್ರೆಸ್ ಏನಾಗಿದೆ ಗೊತ್ತಾ, ಒಂದು ಕರ್ನಾಟಕಕ್ಕೆ ಗುಮ್ಮನ್ ತೋರಿಸ್ಬಿಟ್ಟಿದ್ದೀರಾ, ಅವತ್ತೇ ಹೇಗೆ ಸಿದ್ದರಾಮಣ್ಣ ಅವರು ತಡೆ ಹಿಡಿದ್ರು, ಜಾತಿ ಗಣತಿ ಅಂತ ಕರೀತೀರಾ ಸರ್? ನಾನು ನಿಮ್ನ ಕ್ವಶನ್ ಕೇಳ್ತೀನಿ, ಒಬ್ಬರಿಗೆ ಕೇಳ್ತೀನಿ, ಜಾತಿ ಗಣತಿ ಅಂತ ಕರೀತೀರಾ, ಸಾಮಾಜಿಕವಾಗಿ ಅಂತ ಕರೀತೀರಾ, ಆರ್ಥಿಕವಾಗಿ ಜಯಪ್ರಕಾಶ್ ಅವರು ಬಹಳ ಚೆನ್ನಾಗಿ ಹೇಳಿದ್ರು. ಅವ್ರು ಹೇಳಿದ್ದಾರೆ, ಅವರ ಒಂದು ನಿಲುವನ್ನ ಹೇಳಿದ್ದಾರೆ, ನೀವು ರಾಜಕೀಯವಾಗಿ ಗ್ಯಾರಂಟಿ ಗುಮ್ಮನ್ನ ಇಟ್ಬಿಟ್ಟಿದ್ದೀರಲ್ಲ. ನೀವು ಯಾವ ಜಾರಿಗೊಳಿಸ್ತೀವಿ ಅಂದ್ರು, ಬಿಡ್ಲಿಲ್ಲ. ಬೇಡ ಅಂದ್ರೆ ಯಾಕೆಂದ್ರೆ ಇಂದ ನಾಯಕ ನನಗೇ ಸಲ್ಲಬೇಕು. ಒಳ್ಳೇದಾಗುವುದನ್ನು ಮಾಡ್ಲಿಕ್ಕೆ ಯಾರನ್ನು ಹೆದರುದಿಲ್ಲ ಅಂತ ತಗೊಳ್ಳಿಲ್ವಾ? ಕಾಂಗ್ರೆಸ್ ಕಾಂಗ್ರೆಸ್ ಕುಮಾರಣ್ಣ ಅವ್ರ ಬಗ್ಗೆ ಮಾತಾಡ್ಲಿಲ್ಲ. ಸ್ವಾಗತ ಮಾಡ್ತಾರೆ, ತರಲಿಲ್ಲ ಬಿಡಿ, ಅದು ಮುಗೀತು ಆಯ್ತಾ. ಇಲ್ಲಿವರೆಗೂ ನಮಗ್ ಗೊತ್ತಾಯ್ತು ಯಾಕೆ ಬರ್ಲಿಲ್ಲ ಅಂತ, ನಮಗೂ ವೀಕ್ಷಕರಿಗೂ ಗೊತ್ತಾಯ್ತು ಯಾಕೆ ಬರ್ಲಿಲ್ಲ. ಪ್ರಶ್ನೆ ಇರೋದು, ರಾಜಕೀಯವಾಗಿ ಇದನ್ನು ಬಳಸ್ಕೊಳ್ಳೇಬೇಕು ಅಂದ್ರೆ ಕಾಂಗ್ರೆಸ್ಗೆ ಇದು ಸೂಕ್ತ ಸಮಯನ ಅಂತ ಕೇಳ್ತಾ ಇದ್ದೀನಿ. ಯಾಕೆ? ರಾಜ್ಯದಲ್ಲಿ ಇರುವಂತ ಮೀಸಲು ಕ್ಷೇತ್ರಗಳು ಎಷ್ಟು? 51. 51ರಲ್ಲಿ 36 ಪರಿಶಿಷ್ಟ ಜಾತಿ, 15 ಪರಿಶಿಷ್ಟ ಪಂಗಡ. 36ರಲ್ಲಿ 20ಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆದ್ದಿರುವಂತ ಕಾಂಗ್ರೆಸ್ ಪಕ್ಷ. 15 ಪರಿಶಿಷ್ಟ ಪಂಗಡ ಮೀಸಲಾತಿ ST ರಿಸರ್ವ್ ಸೀಟ್ಗಳಲ್ಲಿ 14 ಗೆದ್ದಂತ ಕಾಂಗ್ರೆಸ್ ಪಕ್ಷ. ಇವತ್ತ ಎರಡು ಸಮುದಾಯಗಳ ಸಂಖ್ಯಾಬಲ ಹೆಚ್ಚಿದೆ ಅಂತ ಮತ್ತೊಮ್ಮೆ ತೋರಿಸಿದ್ದೆ. ಆದರೆ ಆ ಒಂದು ಮತಬುಟ್ಟಿಯನ್ನ ಮತ್ತಷ್ಟು ಭದ್ರವಾಗಿ ತನ್ನ ಕೈಯಲ್ಲಿ ಇಟ್ಕೋಬಹುದಲ್ಲ. ಇದೇನಾ ಉದ್ದೇಶ? ಇವಾಗ ಚರ್ಚೆ ಆಗ್ಬೇಕಾಗಿರೋದು ಉದ್ದೇಶದ ಬಗ್ಗೆನಾ ಅಥವಾ ಈ ವರದಿಯ ಅಂಗೀಕಾರದ ಉಪಯೋಗದ ಬಗ್ಗೆನಾ? ವೆಲ್ಕಮ್ ಬ್ಯಾಕ್. ಅಧಿಕೃತವಾಗಿ ಅಂಗೀಕಾರ ಆಗದೆ ಇರೋದರ ಅಪಾಯ ಮತ್ತೆ ಆಪತ್ತೇನು ಅಂದ್ರೆ, ಬಹಳ ಸೆಲೆಕ್ಟಿವ್ ಆಗಿ ಆಯ್ಕೆ ಮಾಡಿ ಒಂದಷ್ಟು ಅಂಶಗಳ ಮಾತ್ರ ಸೋರಿಕೆ ಮಾಡ್ತಾ ಇರೋದು. ಯಾಕೆ? ಒಂದು ಅಭಿಪ್ರಾಯ ಮೂಡಿಸ್ಬೇಕು, ಒಂದು ಚರ್ಚೆ ಹುಟ್ಟಾಕ್ಬೇಕು. ಇದರಲ್ಲಿದೆ ನಿಜವಾದ ಅಪಾಯ. ರಾಜಕಾರಣಿಗಳು, ಪಕ್ಷಗಳು ಅವರ ರಾಜಕಾರಣದ ಬೇಳೆ ಬೇಯಿಸ್ಕೊಳ್ಳೋದಕ್ಕಾಗಿ ಮಾಡ್ತಾರೆ, ಪ್ರಶ್ನೆ ಬೇರೆ. ಸಮುದಾಯವಾಗಿ, ಸಮಾಜವಾಗಿ ನಮ್ಮ ಮೇಲೆ ಅದು ಬೀರುವಂತ ಪ್ರಭಾವ ಎಂಥದ್ದು? ಉದ್ದೇಶ, ಉಪಯೋಗ ಅಂತ ಎರಡು ವಿಷಯ ತೆಗೆದೆ ನಾನು. ಉದ್ದೇಶ ಇಲ್ಲಿ ಮಾತಾಡ್ತೀನಿ, ಉಪಯೋಗದ ಬಗ್ಗೆ ನಾನು ಡಾಕ್ಟರ್ ಜಯಪ್ರಕಾಶ್ ಹೆಗಡೆ ಅವರು ಕೇಳ್ತಿದ್ದೇನೆ. ಸರ್, ಅಂಗೀಕಾರ ಆಗೋದ್ರಿಂದ ಇನ್ ದ ಇಮಿಡಿಯೇಟ್ ಫ್ಯೂಚರ್ ಅಂದ್ರೆ ಮುಂದಿನ ದಿನಗಳು, ವಾರಗಳು, ತಿಂಗಳುಗಳಲ್ಲಿ ಸಮುದಾಯಗಳಿಗೆ, ರಾಜ್ಯಕ್ಕೆ ಸಾರ್ವತ್ರಿಕ ರೂಪದಲ್ಲಿ ಆಗುವಂತ ಉಪಯೋಗವೇನು ಅಂತ ಪ್ಲೀಸ್. ಇದರಿಂದ ಆಯೋಗಕ್ಕೂ ನಮಗೆ ಬೇರೆ ವರದಿಯನ್ನು ಬರಲಿಕ್ಕೂ ಸ್ವಲ್ಪ ಉಪಯೋಗ ಆಗ್ತದೆ. ಅದರೊಟ್ಟಿಗೆ ಸರ್ಕಾರಕ್ಕೆ ಎಲ್ಲ ಇಲಾಖೆಗಳ ಬೆನಿಫಿಷರೀಸ್ಗೆ ಇದನ್ನ ಸೌಲಭ್ಯಗಳನ್ನು ಒದಗಿಸ್ತಾರೆ. ಅದಕ್ಕೆ ಅವರವರ ಪರಿಸ್ಥಿತಿಗೆ, ಸಾಮಾಜಿಕ ಶೈಕ್ಷಣಿಕ ಪರಿಸ್ಥಿತಿ ಏನಂತ, ಈಗ ಸೀಟ್ ರಿಸರ್ವೇಷನ್ ನಲ್ಲಿ ಇವರು ತಾಲೂಕು ಆಫೀಸಿಗೆ ಹೋಗಿ ಕೇಳುವಂತ ಸರ್ಟಿಫಿಕೇಟು ಇಂಥದ್ದು, ಮತ್ತೆ ಅವರಿಗೆ ರೇಷನ್, ಇದು ಮನೆಗಳನ್ನು ಹಂಚುವಿಕೆಗೆ, ಇದೆಲ್ಲದರಲ್ಲೂ ಸಹ ಈ ಒಂದು ಡೇಟಾ ಸಿಗ್ತದೆ. ಅದರಿಂದ ಅದನ್ನು ಇನ್ನೊಂದು ವಿಷಯ ಮುಖ್ಯವಾದದ್ದು ಏನಂತ ಹೇಳಿದ್ರೆ ಜೋಶಿ ಅವರೇ, ಇದನ್ನ ಮಾಡಿದವರು, ಸಮೀಕ್ಷೆ ಮಾಡಿದವರು ಶಿಕ್ಷಕ ವರ್ಗದವರು.
ಅವರಿಗೆ ಪರ್ಸನಲ್ ಇಂಟ್ರೆಸ್ಟ್ ಏನಿರಲಿಲ್ಲ ಅದನ್ನು ಮಾಡುವಾಗ. ಮನೆ ಮನೆಗೆ ಹೋಗಿ ಇದಂತ ಮಾಹಿತಿಯನ್ನು ಕಲೆ ಹಾಕುವಾಗ ಅವ್ರು ಹೋಗಿ ಫಾರ್ಮೇಟ್ ಏನೇನು ಕೊಟ್ಟಿದ್ರು ಅದನ್ನ ಫಿಲಪ್ ಮಾಡಿಕೊಂಡು ಬಂದಿದ್ದಾರೆ. ಬೆಲ್ನವರು ಇದನ್ನ ಡೇಟಾವನ್ನು ಅಪ್ಲೋಡ್ ಮಾಡಿ ಇಟ್ಟಿದ್ದಾರೆ, ಡಿಜಿಟೈಸ್ ಮಾಡಿ. ಅದರಿಂದ ಇದರಲ್ಲಿ 80% ಅಬೌವ್ 80% ಡೇಟಾ ಕರೆಕ್ಟ್ ಆಗಿ ಕಲೆಕ್ಟ್ ಆಗಿದೆ ಅನ್ನುವಂಥದ್ದು ಒಂದು ಅಭಿಪ್ರಾಯ. ಆದ್ರಿಂದ ಇದರ ಮುಖೇನ ಸರ್ಕಾರಕ್ಕೆ ಎಲ್ಲರಿಗೂ ಕೊಡುವಂತ ಸೌಲಭ್ಯವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಮಗೂ ಆಗ್ತದೆ, ಸರ್ಕಾರಕ್ಕೂ ಆಗ್ತದೆ, ಜನಸಾಮಾನ್ಯರಿಗೂ ಇದರಿಂದ ಬೆನಿಫಿಟ್ ಆಗ್ತದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಸರ್, ಲೀಗಲಿ ಸ್ಪೀಕಿಂಗ್ ಇದನ್ನ ಚಾಲೆಂಜ್ ಮಾಡುವಂತ ಅಥವಾ ಕ್ವೆಶ್ಚನ್ ಮಾಡುವಂತ ಅವಕಾಶ ಇದೆಯಾ ಅಂತ? ಲೀಗಲಿ ಅಂತ ಹೇಳಿದ್ರೆ ನಮಗೆ ಈ ಹಿಂದೆನೂ ಹೇಳ್ತಾ ಇದ್ದೆ, ಅದರಲ್ಲಿ ಮೆಂಬರ್ಸ್ ಈಗ ಎವ್ರಿ ರಿಪೋರ್ಟ್ ಶಾಲ್ ಬಿ ಅಥೆಂಟಿಕೇಟೆಡ್ ಬೈ ದಿ ಮೆಂಬರ್ ಸೆಕ್ರೆಟರಿ ಅಂತ ಇದೆ. ಅದರಲ್ಲಿ ದೆನ್ ಮೆಂಬರ್ ಸೆಕ್ರೆಟರಿ, ಅವತ್ತಿನ ಮೆಂಬರ್ ಸೆಕ್ರೆಟರಿ ಅದಕ್ಕೆ ಸಹಿ ಹಾಕಿಲ್ಲ. ಅದನ್ನ ಏನ್ ಮಾಡಬೇಕು ಅಂತ ಅದನ್ನ ಸರಿಪಡಿಸ್ಕೊಳ್ಲಿಕ್ಕೆ ಒಂದು ಸರ್ಕಾರ ಅವಕಾಶ ಕೊಟ್ರೆ ನಾವು ಮಾಡಿ ಅದನ್ನ ಸರ್ಕಾರ ಕಳಿಸ್ಕೊಡ್ತೇವೆ. ಸರ್ಕಾರ ಅದಕ್ಕೆ ನಮಗೆ ಇದಕ್ಕೆ ಸ್ವಲ್ಪ ಸಹಾಯವನ್ನು ಮಾಡಿದ್ರೆ ನಾವು ಅತಿ ಶೀಘ್ರದಲ್ಲಿ ಸರ್ಕಾರಕ್ಕೆ ವರದಿಯನ್ನು ಕೊಡ್ಲಿಕ್ಕೆ, ಡೇಟಾ ಕೊಡಬಹುದು, ಎರಡನ್ನೂ ಕೊಡಬಹುದು. ಸರ್ಕಾರ ಬೇಕಾದ್ರೆ ಡೇಟಾ ವರದಿ ಸರಿ ಇಲ್ಲ ಅಂತ ವಾಪಸ್ಸು ಕಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಸರಿ, ನಿಖರತೆ ಪಕ್ವತೆ ಅನ್ನೋ ವಿಷಯ ಬಂದ್ರೆ ಅವಾಗೇನು? ಅದು ಬಂದಾಗ ಮಾತ್ರ ಅದು. ಆದ್ರೆ ಆ ಪ್ರಶ್ನೆ ಎತ್ತಲಿಕ್ಕೆ ಇಲ್ಲಿ ಆಸ್ಪದ ಇದೆ, ಅವಕಾಶ ಇದೆ. ಇಲ್ಲದಿದ್ರೆ ಎಲ್ರಿಗೂ ಇದರಿಂದ ಅಡ್ವಾಂಟೇಜ್ ಇದೆ. ರೈಟ್, ಓಕೆ. ಹೌದು ಸರ್, ಈಗ ಉದ್ದೇಶದ ಬಗ್ಗೆ ಡಿವಿಯೇಟ್ ಮಾಡಬೇಕಾಗಿತ್ತು. ಜನ ಇವತ್ತು ಗೃಹ ಲಕ್ಷ್ಮಿಯರು ಬಂದು ಕೇಳ್ತಿದ್ದಾರೆ, ಯಾಕೆ ನಾವು ತೆರಿಗೆ ಪಾವತಿಸಿದ್ರೆ ನಾವು ಗೃಹ ಲಕ್ಷ್ಮಿಯರಲ್ವಾ, ಯಾಕೆ ನೀವು ಕೊಡ್ತಾ ಇಲ್ಲ? ಅವತ್ತಿನ ದಿನ ವೋಟ್ ಹಾಕ್ಸ್ಕೋಬೇಕಾದ್ರೆ ಏನ್ ಹೇಳಿದ್ರಿ? ಮನೆ ಯಜಮಾನಿಗೆ ಅಂತ ಹೇಳ್ಬಿಟ್ರಿ. ಟ್ಯಾಕ್ಸ್ ಕಟ್ಟದೇ ಇರೋ ಮನೆ ಯಜಮಾನಿ ಅಂತ ಹೇಳಿಲ್ವಲ್ಲ ನೀವು. ಇವತ್ತು ನೀವು ಹೇಳ್ತಿದ್ದೀರಿ ಜನಾಕ್ರೋಶ ಬಂದ್ಬಿಟ್ಟಿದೆ ಈಗ ಮುನ್ನೆಲೆಗೆ. ಈ ಜನಾಕ್ರೋಶದ ದಿಕ್ಕನ್ನ ಹೇಗೆ ಬದಲಾಯಿಸೋದು? ಅದಕ್ಕೆ ಕಾಂಗ್ರೆಸ್ ಈಗ ಈ ಜಾತಿ ಗಣತಿ ಇದರ ಅಂಗೀಕಾರ ಈ ಚರ್ಚೆ ಹುಟ್ಟಾಕಿದೆ ಅನ್ನೋ ಒಂದು ಆರೋಪ ಮತ್ತೆ ಪ್ರಶ್ನೆ. ಐವನ್ ಸರ್, ಇಲ್ಲ ನಿಖಿಲ್, ಇದು ಬಹಳ ಸ್ಪಷ್ಟತೆ ಇದೆ ಇದರಲ್ಲಿ. ಈಗ ಜಾತಿ ಗಣತಿಯನ್ನ ಮಾಡಿರ್ತಕ್ಕಂಥ ಅದು ಬಹಳ ಹಿಂದೆ 2017-18 ಆ ಬೇಸಿಸ್ ಮೇಲೆ ಆಗಿದೆ. ಜಾರಿಗೆ ತರ್ತೇವೆ ಅಂತ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ನಾವು ಹೇಳಿದ್ದೇವೆ. 15 ಹೌದು, 2015. ಮತ್ತು ಜಯಪ್ರಕಾಶ್ ಹೆಗಡೆ ಅವರು ಅದರ ಅಧ್ಯಕ್ಷರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದರಲ್ಲಿ ಯಾವಾಗಲೂ ಮೇಡಮ್ ಹೇಳಿದಕ್ಕೆ ಪೂರ್ವಾಗ್ರಹ ಪೀಡಿತ ಇಲ್ಲ. ಸರ್ಕಾರಿ ಅಧಿಕಾರಿಗಳು ಅದು ಟೀಚರ್ಸ್ಗಳು ಮನೆ ಮನೆಗೆ ಹೋಗಿ 80% ಆಫ್ ದ ಡಾಟಾ ಪಕ್ಕಾ ಇದೆ, ಆ ಆಧಾರದಲ್ಲಿ ಮೋರ್ ದನ್ 80% ಇದೆ ಅಂತ ಹೇಳಿದ್ದಾರೆ. ಅಂದರೆ ಪೂರ್ವಾಗ್ರಹ ಪೀಡಿತ ಅಲ್ಲ ಅಂತ ಹೇಳುದು ಸ್ಪಷ್ಟ ಆಗುತ್ತೆ. ರಾಜಕೀಯ ಬೆನಿಫಿಟ್ ಇದರಿಂದ ಸಿಗಬೇಕಾದ ಇದೆ ಅಂತ ಅವ್ರು ಹೇಳಿದ್ದು, ಇಲ್ಲ ಅಂತ ಅವರು ನಾನು ನಾನು ಇಲ್ಲ ಅಂತ ಹೇಳಿದ್ದೇನೆ. ಒಂದು ಮತ್ತೆ ಇದ್ರ ಯಾವುದಕ್ಕೆ ಉಪಯೋಗ ಆಗ್ತದೆ ಅಂದರೆ ಜನರಿಗೆ, ಎಜುಕೇಷನ್ಗೆ, ಎಕನಾಮಿಕಲ್ ಬ್ಯಾಕ್ಗ್ರೌಂಡ್ ಇದ್ದವರಿಗೆ ಸರ್ಕಾರದ ಸಂಪತ್ತನ್ನು ಸಮಾನವಾಗಿ ಹಂಚಿಕೊಳ್ಳಲಿಕ್ಕೆ ಇದು ಸಹಾಯ ಆಗ್ತದೆ ಅಂತ ಕೇಳಿದ್ದಾರೆ. ಇವತ್ತು ಪರ್ ಕ್ಯಾಪಿಟಲ್ ಒಬ್ಬ ವ್ಯಕ್ತಿಗೆ ಪ್ರತಿ ವರ್ಷಕ್ಕೆ 1,33,000 ರೂಪಾಯಿ ಇನ್ಕಮ್ ಅಂತ ಅವರ ಇದೆ. ಆದರೆ ಅದು ಎಲ್ಲರಿಗೂ ಇಲ್ಲ. ಕೆಲವು ಸಮುದಾಯದವರು, ಕೆಲವು ಜಾತಿಯವರಿಗೆ ಅದರ 80% ಜಾಸ್ತಿ ಇದೆ. ಕೆಲವರಿಗೆ 25% ಜನರಿಗೆ ಬಿಲೋ 1,33,000 ಇನ್ಕಮ್ ಗಿಂತಲೂ ಕಡಿಮೆ ಇದ್ದಾರೆ. ಆಗಿರುವಾಗ ಅಂತಹ ಸಮುದಾಯವನ್ನು ಗುರುತಿಸಿ ಅವರಿಗೆ ಮುನ್ನೆಲೆಗೆ ತರುವಂತಹದ್ದು, ಅವರಿಗೆ ಮೇನ್ ಸ್ಟ್ರೀಮ್ಗೆ ತರುವಂತಹದ್ದು ಪ್ರಜಾಪ್ರಭುತ್ವದಲ್ಲಿ ಒಂದು ಚುನಾಯಿತ ಸರ್ಕಾರದ ಕೆಲಸ ಇದೆ. ಹಾಗಾಗಿ ನಮಗೆ ಅದು ಇದು ಬೇಕಾಗಿಲ್ಲ. ನಮ್ಮ ಗ್ಯಾರಂಟಿಗಳು ಗ್ಯಾರಂಟಿನೇ. 2,000 ರೂಪಾಯಿ 2,000 ರೂಪಾಯಿ, 200 ಯೂನಿಟ್ 200 ಯೂನಿಟ್, ಏನು ಯುವಕರಿಗೆ ಬತ್ತೆ ಇದೆಲ್ಲ ನಾವು ಈಗಾಗಲೇ ತೀರ್ಮಾನ ಮಾಡಿ ಬಿಟ್ಟಾಗಿದೆ. ವಿ ಹ್ಯಾವ್ ಟೇಕನ್ ಡಿಸಿಷನ್. ಎಲ್ಲೇ ಒಂದು ಕಡೆ ರೂಲ್ಸ್ ಅನ್ನ ಫ್ರೇಮ್ ಮಾಡಬೇಕು. ನಿಖಿಲ್, ನಿಮ್ಗೆ ಗೊತ್ತಿದೆ, ರಾಜ್ಯದ ಸಂಪತ್ತನ್ನ ಅರ್ಹರಿಗೆ ಮುಟ್ಟಬೇಕಾದದ್ದು ಒಂದು ಚುನಾಯಿತ ಸರ್ಕಾರದ ಕೆಲಸ. ನಾವು 200 ಯೂನಿಟ್ ಇಲ್ಲಿ ನಾವು ಹಿಂದೆ ಹೋಗಿದ್ದೇವ? 2,000 ರೂಪಾಯಿ 1,500 ರೂಪಾಯಿ ಅಂತ ಹೇಳಿದ್ದೇವ? ಫಾರ್ಮುಲಾ ತಂದ್ರಲ್ಲ ಐವನ್ ಸರ್, ಸರಾಸರಿ ಪ್ಲಸ್ 10% ಹೇಳಿದ್ದೇವೆ. ಎಷ್ಟು ಬಳಕೆ ಮಾಡ್ತಾನೋ ಅದಕ್ಕಿಂತ 10% ಜಾಸ್ತಿ ಕೊಟ್ಟಿದ್ದೇನೆ. ತಾವು ಹೇಳ್ತೀರಾ ಬಳಕೆ ಮಾಡೋದಕ್ಕಿಂತ ಜಾಸ್ತಿ ಕೊಡಿ, ಅವನು ಏನ್ ಬೇಕಾದ್ರೆ ಮಾಡ್ಲಿ, ಮಿಸ್ಯೂಸ್ ಮಾಡ್ಬೇಕಂತ ನೀವು. ನಾನು ಹೇಳಲಿಲ್ಲ, ನೀವೇ ಹೇಳಿದ್ದು. ನಾವು ಹೇಳಿಲ್ಲ. ವಾಟ್ ವಿ ಸೆಡ್ ಈಸ್ ಅಪ್ ಟು 200. ಈಗ ಅವನು ಹೇಗೆ ಬಿಲ್ ಕಟ್ತಾನೋ ಹಾಗೇನೆ ಅವನಿಗೆ ಫ್ರೀ 200 ಯೂನಿಟ್ ಒಳಗಡೆ ಇದ್ದರೆ ಮತ್ತು 10% ಜಾಸ್ತಿ ಅವನಿಗೆ ಕೊಡ್ಬೇಕಂತ ಹೇಳ್ತಾರೆ. ಇಸ್ ಇಟ್ ನಾಟ್ ಎ
ಗುಡ್ ಡಿಸಿಷನ್ ಬೈ ದ ಗವರ್ಮೆಂಟ್. ಐ ಟೆಲ್ ಯು ಸರ್, ಒಬ್ಬ ಟ್ಯಾಕ್ಸ್ ಪೇಯರ್ ಆಗಿ ಐ ಥಿಂಕ್ ದಿಸ್ ಇಸ್ ಅ ವೆರಿ ಗುಡ್ ಡಿಸಿಷನ್. Yes. ಆದ್ರೆ ಅವತ್ತಿನ ದಿನ ನಿಮ್ಮ ಘೋಷಣೆಗೆ ಇವತ್ತಿನ ದಿನ ನೀವು ಮಾಡಿರೋ ಡಿಸಿಷನ್ಗೆ ಒಂದ್ ಸ್ವಲ್ಪ ವ್ಯತ್ಯಾಸಗಳಿದೆ ಅಂತ. ರೂಲ್ಸ್ ಫ್ರೇಮ್ ಆಗೋ ತನಕ ಎಲ್ಲ ವಿಚಾರಗಳು ನಿಖಿಲ್ ಸರ್ ಸ್ವಲ್ಪ ಅಲ್ಲ, ರೂಲ್ಸ್ ಫ್ರೇಮ್ 90% ವ್ಯತ್ಯಾಸ. ಆದ್ಮೇಲೆ ಎಲ್ಲರೂ ಅದನ್ನ ಹೊಂದಿಸಿಕೊಂಡು ಹೋಗತಕ್ಕಂಥದ್ದಿದೆ. ಇವತ್ತು ರಾಜ್ಯದಲ್ಲಿ ಇದನ್ನೆಲ್ಲ ಕೊಡುವಂತ ಅವಶ್ಯಕತೆ ಇತ್ತು. ನೀವು ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅನ್ನ ತಗೊಳ್ಳಿ. 121 ಕಂಟ್ರೀಸ್ ಅಲ್ಲಿ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅಲ್ಲಿ 107 ಅಲ್ಲಿ ಇದೆ ಭಾರತ ದೇಶ. 121 ದೇಶಗಳ ಪೈಕಿ ನಾವು 107ರಲ್ಲಿ ಇದ್ದೇವೆ. ನಮ್ಮ ಸುತ್ತಮುತ್ತಲಿನ ಬಾಂಗ್ಲಾದೇಶ ನಮಗಿಂತ ಮುಂದೆ ಇದೆ, ಪಾಕಿಸ್ತಾನ ಹೇಳಿದ್ರೆ ಅವರು ನಮ್ಮ ಮುಂದೆ ಇದೆ, ಅಫ್ಘಾನಿಸ್ತಾನ ನಮಗಿಂತ ಮುಂದೆ ಇದೆ. ನಾವು ಹಸಿವಿನಿಂದ ಬಳಲ್ತಕ್ಕಂಥ ದೇಶವಾಗಿ ಮಾರ್ಪಾಟು ಮಾಡಿದಾಗ ಕೂಡ ಇಂಥ ಯೋಜನೆಗಳು, ಸಾಮಾಜಿಕ ಕಾರ್ಯಕ್ರಮಗಳು ಯಾವ ಜಾತಿಗೆ ಯಾವುದು ಮುಟ್ಟಬೇಕು, ಯಾವ ಸಮಾಜಕ್ಕೆ ಏನು ಮುಟ್ಟಬೇಕು, ಯಾವ ಕುಲಕಸುಬಿನವರಿಗೆ ಎನ್ಕರೇಜ್ಮೆಂಟ್ ಬೇಕು, ಯಾವ ಯೋಜನೆಗಳು ಯಾವ ಸಮುದಾಯಕ್ಕೆ ಬೇಕು ಅಂತ ಹೇಳೋದನ್ನ ನಾವು ಸರಾಸರಿ 30-40 ನಿಗಮ ಮಾಡಿದ್ದೇವಲ್ಲ, ಅದಕ್ಕೆ ನಾವು ಏನಾದರೂ ಮಾರ್ಗದರ್ಶನ ಕೊಡೋದು. ಹಾಗಾದ್ರೆ ಘಟನಾಕ್ರಮದಲ್ಲಿ ಐವನ್ ಸರ್, ಫಸ್ಟ್ ನೀವು ಈ ವರದಿಯನ್ನ ಅಧಿಕೃತವಾಗಿ ಅಂಗೀಕರಿಸಿ. ಎಸ್, ಅದರಲ್ಲಿ ಸೋಷಿಯಲ್ ಅಂಡ್ ಎಕನಾಮಿಕ್ ಅಂಡ್ ಎಜುಕೇಶನಲ್ ಬ್ಯಾಕ್ವರ್ಡ್ನೆಸ್ ಸಮುದಾಯಗಳನ್ನ ಗುರುತಿಸಿ ಅದಾದ್ಮೇಲೆ ನೀವು ಗ್ಯಾರಂಟಿ ತಂದಿದ್ರೆ ಇನ್ನೂ ಚೆನ್ನಾಗಾಗ್ತಿತ್ತಲ್ಲ. ಗ್ಯಾರಂಟಿ ತರಲಿಕ್ಕೆ ಇದೊಂದು ಗೈಡ್ಲೈನ್ ಮತ್ತೆ ಕೂಡ ಆಗ್ಬಹುದು. ಈಗ ನಮಗೆ ನಮ್ಮ ಅಧಿಕಾರ ಇರಲಿಲ್ಲ. ನೀವು ಕೇಳ್ತೀರಿ, ಇವತ್ತೇ ಹೇಳಿದ್ಯಾ, ಬೆಳಿಗ್ಗೆ ಹೇಳಿದ್ಯಾ, ಸಂಜೆ ಮಾಡು ಅಂತ. ನೀವು ಮಾಧ್ಯಮದವರು ನಮ್ಗಿದು ಜಾಸ್ತಿ ಚರ್ಚೆ ಮಾಡಿದ್ರು, ನಾವು ಚರ್ಚೆ ಮಾಡ್ಲಿಕ್ಕೆ ನಮಗೆ ಉಸಿರು ಬಿಡ್ಲಿಕ್ಕೆ ಅವಕಾಶಗಳು ಕೊಡಲಿಲ್ಲ. ಹಾಗಾಗಿ ನಾವು ಹೇಳಿದ ಮಾತಿಗೆ ನಾವು ಮಾಡಿದ್ದೇವೆ. ಇನ್ನೂ ಇದು ಬದಲಾವಣೆ ತಂದು ಇದಕ್ಕೆ ಪೂರಕವಾಗಿರ್ತಕ್ಕಂಥ ಈ ಜಾತಿ ಗಣತಿಯಲ್ಲಿ ಏನು ಸಮುದಾಯಗಳು ಗುರುತಿಸಲ್ಪಡ್ತವೆ, ಯಾರು ಯಾರ ಎಕನಾಮಿಕ್ ಕಂಡೀಷನ್ ಹೇಗಿದೆ, ಯಾರ ಮನೆಯ ಪರಿಸ್ಥಿತಿ ಹೇಗಿದೆ, ಎಜುಕೇಷನ್ ಲೆವೆಲ್ ಹೇಗಿದೆ, ಅವರು ಯಾವ ಸ್ಥಿತಿಯಲ್ಲಿ ವಾಸವಾಗಿದ್ದಾರೆ, ಅವರ ಕುಲಕಸುಬಿನಲ್ಲಿ ಎಷ್ಟು ಆದಾಯ ಬರ್ತದೆ, ಇದು ಎಲ್ಲವನ್ನು ಒಳಗೊಂಡಂಥ ಜನಗಣತಿ ವರದಿ ಏನಿದೆ, ಅದು ಕಮ್ಯುನಿಟಿ ಕಾಸ್ಟ್ ವರದಿ, ಜಾತಿ ವರದಿ ಏನಿದೆ, ಇದು ನಮಗೆ ಮುಂದಿನ ನಮ್ಮ ಕಾರ್ಯಕ್ರಮಗಳು ಅತ್ಯಂತ ನಾಜೂಕಾಗಿ, ಅತ್ಯಂತ ನಿಖರವಾಗಿ ಜಾರಿಗೆ ತರಲಿಕ್ಕೆ ಇದೊಂದು ಗೈಡ್ಲೈನ್ಸ್ ಹೊರತು ಯಾವುದೇ ರಾಜಕೀಯ ಉದ್ದೇಶ ಇಲ್ಲ. ಚರ್ಚೆ ದಿಕ್ಕನ್ನು ಬದಲಾಯಿಸುವಂತ ಉದ್ದೇಶ ಇಲ್ಲ, ಯಾವುದೇ ರಾಜಕೀಯ ಉದ್ದೇಶ ಇಲ್ಲ. ಏನಾದ್ರೂ ರಾಜಕೀಯ ಉದ್ದೇಶ ಇದ್ರೆ ಬಿಜೆಪಿ ಅವರಿಗೆ ಮತ್ತು ಜೆಡಿಎಸ್ ಅವರಿಗೆ. ಆಯ್ತು, ಕೇಳ್ತೀನಿ ನಾನು ಸರ್. ಅವರು ಉಪಯೋಗ ಹೇಳಿದ್ರು, ಇವ್ರು ಹೇಳ್ತಾರೆ ಉದ್ದೇಶನೇ ಇಲ್ಲ ಅಂತ. ನೀವೇನ್ ಹೇಳ್ತೀರಿ ನಿಖಿಲ್? ಗ್ಯಾರಂಟಿ ಬಗ್ಗೆ ನಾವ್ಯಾರು ಇವರ ಗಂಟ್ಲೊಳಗಡೆ ಹಾಕಿ ಕೈಯನ್ನ ಹೇಳಿ ಅಂತ ಹೇಳಿಸಿರ್ಲಿಲ್ಲ ಎಲೆಕ್ಷನ್ ಟೈಮಲ್ಲಿ. ಅದು ದಶರಥ ಮಹಾರಾಜ ಕೊಟ್ಟಂಗೆ ಖುಷಿಯಾಗಿ ಬಿಜೆಪಿಯನ್ನ ನಾವು ಸೋಲಿಸ್ಬಿಡ್ತೇವೆ, ಜಾಸ್ತಿ ಬಹುಮತ ತಗೋಬೇಕು ಅಂತ ಹೇಳಿ ಕಂಡದ್ನೆಲ್ಲ ಹೇಳಿದ್ದು ಅವರು. ಅದಕ್ಕೆ ನಾವು ಅವರ ಮಾತಿಗೆ ನಾವು ಗ್ಯಾರಂಟಿ ಅಲ್ಲ. ಆಮೇಲೆ ತಾವ್ ಹೇಳಿದ್ರಿ ಅಲ್ಲ, ಆಯ್ತು. ಅವತ್ತು ಸಿದ್ದರಾಮಯ್ಯ ಅಪೋಸಿಷನ್ ಲೀಡರ್ ಆಗಿದ್ರು, DK ಅವರು ಪಾರ್ಟಿ ಅಧ್ಯಕ್ಷರಾಗಿದ್ರು. ನೀವಿಬ್ರು ಕೂಡ ಗ್ಯಾರಂಟಿ ಕಾರ್ಡ್ ಸೈನ್ ಮಾಡಿಕೊಟ್ಟಿದ್ದೀರಾ. ಮೊದಲನೇ ಮೀಟಿಂಗ್ ಮಾಡ್ತೀನಿ ಅಂತ ನೀವೇ ಹೇಳಿರೋದು, ಎಲ್ಲವೂ ನೀವೇ ಹೇಳಿದ್ದೀರಾ. ನಾವು ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಹೌದು, ಪೊಲಿಟಿಕಲ್ ಪಾರ್ಟಿಗಳಲ್ಲಿ ಕಾರ್ಯಕರ್ತರಿಗೆ ಅದು ಹಕ್ಕು. ಯಾಕಂದ್ರೆ ಹೇಳಿದ್ ಮಾಡಲಿಲ್ಲ, ಹೋರಾಟ ಮಾಡಬೇಕು ಅಂತ. ಆದ್ರೆ ನಮ್ಮ ನಾಯಕರಾಗ್ಲಿ, ನಮ್ಮ ಹಿರಿಯ ನಾಯಕರಾಗ್ಲಿ, ನಾವಿನ್ನು ಕೊಡ್ತೇವೆ, ಸಮಯ ಕೊಡ್ತೇವೆ, ಮಾಡಿ, ನೀವು ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಅದೊಂದು. ಎರಡನೇದು, ಈ ಒಂದು ಜಾತಿ ಸಮೀಕ್ಷೆ ಅಂತ ಚರ್ಚೆ ಮಾಡೋದಕ್ಕಿಂತ ಸಾಮಾಜಿಕ ಶೈಕ್ಷಣಿಕ ಅನ್ನುವ ಆಧಾರವನ್ನೇ ನಾವು ತಗೊಳ್ಳೋಣ. ಜಾತಿ ಅನ್ನೋದು, ಯಾಕಂದ್ರೆ ನಾವು ಬಿಜೆಪಿಯವರು ಜಾತಿ ರಾಜಕಾರಣದಲ್ಲಿ ನಂಬಿಕೆ ಇಟ್ಟಂತವ್ರಲ್ಲ. ಜಾತಿಯ ಬಲಾಢ್ಯತೆ ಪ್ರಾಮುಖ್ಯತೆಗೆ ನಮ್ಮ ಪಾರ್ಟಿಯಲ್ಲಿ ಕೊನೆಯ ಸ್ಥಾನ. ಹಾಗೆ ಪುಟ್ಟ ಸಮಾಜಗಳಿಗೆ ನಿಗಮಗಳನ್ನ ಮಾಡಿ, ಪುಟ್ಟ ಅತ್ಯಂತ ನಿರ್ಲಕ್ಷ್ಯಕ್ಕೊಳಗಾದ ಮಠಗಳಿಗೆ ಹಣ ಕೊಟ್ಟಾಗ ಇದೇ ಕಾಂಗ್ರೆಸ್ನವ್ರು ಏನೇನು ಹೇಳಿದ್ದಾರೆ. ನಮ್ಮ ಬಿಜೆಪಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರು ಮಾಡಿದಾಗ, ಬಿಜೆಪಿ ಮುಖ್ಯಮಂತ್ರಿಯಾಗಿ ಜಗದೀಶ್ ಶೆಟ್ಟರ್ ಮಾಡಿದಾಗ, ಬಿಜೆಪಿ ಮುಖ್ಯಮಂತ್ರಿಯಾಗಿ ಸದಾನಂದ ಗೌಡರು ಮತ್ತು ನಮ್ಮ ಬೊಮ್ಮಾಯಿ ಅವರು ಮಾಡಿದಾಗ ಅವ್ರು ಏನೇನು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅವ್ರು ಹೇಳಿ. ಮೂರನೇ ಪಾಯಿಂಟ್, ಹಿಂದುಳಿದ ವರ್ಗಗಳಿಗೆ ಅತಿ ಹೆಚ್ಚು ಕಲ್ಯಾಣ ಕಾರ್ಯಕ್ರಮಗಳಾಗಿರಲಿ ಅಥವಾ ಅವರಿಗೆ ಒಂದು ಪ್ರೇರಕವಾದಂತಹ ಒಂದು ಯೋಜನೆಗಳನ್ನು ಮಾಡಿದ್ರೆ ಅದು ನಮ್ಮ ಸರ್ಕಾರ, ಡಬಲ್ ಇಂಜಿನ್ ಸರ್ಕಾರ, ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ನಾವು ಮಾಡಿರ್ತಕ್ಕಂಥದ್ದು. ಮೂರನೇದು, ಈಗ ಕಾರ್ಡ್ಗಳ ಬಗ್ಗೆ ಅದು ಒಂದು ಮಿಸ್ಯೂಸ್ ನಿಲ್ಬೇಕು. ಈಗಲೂ ಕೂಡ ನನಗೆ ನಮ್ಮ ಜಯಪ್ರಕಾಶ್ ಹೆಗಡೆಜಿ ಹೇಳ್ತಾ ಇದ್ರು, ಟೀಚರ್ಸ್ ಮಾಡಿದ್ದಾರೆ, ಅದರಲ್ಲಿ 2 ಮಾತಿಲ್ಲ. ಟೀಚರ್ಸ್ ಮಾಡಿರೋದ್ರಲ್ಲ, ಅದರಲ್ಲೂ ಕೂಡ 2 ಓಟು ಅಲ್ಲಿ ಇಲ್ಲಿ ಇಟ್ಕೊಳ್ತಕ್ಕಂಥ. ಈಗ ರೈತಾಪಿ ವರ್ಗಗಳಿಗೆ ಅನೇಕ ಸಾರಿ ಮನೆಗಳಲ್ಲಿ ಇರಲ್ಲ, ಅಥವಾ ಡಬಲ್ ಎಂಟ್ರಿ ಆಗಿರ್ಬೋದು, ಆಗದೇ ಹೋಗಿರ್ಬೋದು. ಈ ಪುಟ್ಟ ಸಮಾಜ ನಿಖಿಲ್, ನಾವು ಇವತ್ತು ಚರ್ಚೆ ಮಾಡಬೇಕಾಗಿರೋದು, 1,000 ಜನಸಂಖ್ಯೆ ಇರುತ್ತೆ, 2,000 ಇರುತ್ತೆ. ಮುಸಲ್ಮಾನರಿಗೂ ಇದು ಅನ್ವಯ ಆಗುತ್ತೆ. ನಾನು ಇವರು ಡಾಟಾ ಬೇಕಾದ್ರೆ ಸವಾಲಿಗೆ ಬರಲಿ, ಒಂದು ಡಿಬೇಟೇ ಮಾಡಿ ನೋಡೋಣ. ಅಲ್ಪಸಂಖ್ಯಾತರಿಗೆ ನಾವು ಜಾಸ್ತಿ ಮಾಡಿದೀವ, ಇವ್ರು ಜಾಸ್ತಿ ಮಾಡಿದೀವ? ಯಡಿಯೂರಪ್ಪನವರ ಒಬ್ಬ ಮುಖ್ಯಮಂತ್ರಿ
ಮುಖ್ಯಮಂತ್ರಿಯಾಗಿ ಅಲ್ಪಸಂಖ್ಯಾತರಿಗೆ, ವಿಶೇಷವಾಗಿ ಮುಸಲ್ಮಾನರಿಗೆ ಅಥವಾ ಕ್ರೈಸ್ತರಿಗೆ ಎಷ್ಟು ಅಭಿಮಾನ ಇದೆ ಅನ್ನೋದನ್ನ ತಮಗೆ ಗೊತ್ತಿದೆ. ಅವರು ರಾಜಕೀಯ ಕಾರಣಗಳಿಗೆ ಹೇಳಲ್ಲ. ಬಟ್ ನಿಜವಾಗ್ಲೂ ಎಲ್ಲ ವರ್ಗಗಳನ್ನು ಸರ್ವವ್ಯಾಪಿಯಾಗಿ ಸರ್ವಸ್ಪರ್ಶಿ ಮಾಡಿದಂತ ಒಂದು ಪಾರ್ಟಿ ಮೋದಿಜಿ ಏನ್ ಹೇಳಿದ್ರು ಅದನ್ನೇ ನಮ್ಮ ಎಲ್ಲ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಹಂಗಂದ್ರೆ ರಾಜಕಾರಣ ಇಲ್ಲ ಇದು ಸರ್ವವ್ಯಾಪಿ ವರದಿನೇ. ನೀವು ಒಪ್ಕೊಳ್ಳಿ. ಬಜೆಟ್ ನಲ್ಲಿ ಎಷ್ಟು ಇಟ್ಟಿದ್ದೀರಿ ಅಂತ ಹೇಳಿದ್ರೆ ಇಲ್ಲ, ಅಂಕಿಅಂಶ ನಾವು ಬೇರೆ ಯಾವ ಕಾರ್ಯಕ್ರಮಗಳಲ್ಲಿ ಅವರನ್ನ ಕವರ್ ಮಾಡಿದೀವಿ, ಡೆವಲಪ್ಮೆಂಟ್ ಅಲ್ಲೂ ಹೇಗೆ ಕವರ್ ಮಾಡಿದೀವಿ ಅದನ್ನ ನಾನು ಕೊಡ್ತೇನೆ. ನಾನು ಡೇಟಾ ಕೊಡ್ತೇನೆ. ಸರ್ವವ್ಯಾಪಿ 1500 ಅಂತಲ್ಲ ಇಲ್ಲಿ ಕೋಟಿ ರೂಪಾಯಿದಂತ ಬಜೆಟ್ ಸಿದ್ದರಾಮಯ್ಯ ಕಾಲದಲ್ಲಿ ಅದನ್ನು ತೆಗೆದು ನೀವು 1150 ಕೋಟಿಗೆ ತಂದಿರಲ್ಲ, ನಿಖಿಲ್ ಡಿವಿಯೇಟ್ 2000 ಕೋಟಿ ತೆಗೆದಿರಲ್ಲ. ರೈಟ್ ಹೇಳಿ. ಈಗ ಇಲ್ಲಿ ಅಲ್ಲ, ನನ್ನ ಪ್ರಶ್ನೆ ಒಂದು ಹೇಳ್ಬಿಡ್ತೀನಿ. ಸರ್ವವ್ಯಾಪಿ ಸರ್ವಸ್ಪರ್ಶಿ ನಾವು ಮಾಡಿದ್ದೀವಿ ಅಂತ ನೀವು ಹೇಳ್ಕೊಳ್ಳೋದೇ ಆದ್ರೆ ಇದು ಸರ್ವವ್ಯಾಪಿನೇ ಅಲ್ವಾ? ಯಾಕೆ ಇದನ್ನ ನೀವು ಒಪ್ಪಬಾರ್ದು? ನಾನು ಮತ್ತೆ ಹೇಳ್ತಾ ಇದ್ದೇನೆ, ಹಿಂದೆ ಕೂಡ ಚಿನ್ನಪ್ಪ ರೆಡ್ಡಿ ವರದಿಗೆ ಒಂದಷ್ಟು ಸಮಾಜಗಳು ಯಾಕೆ ಹರ್ಟ್ ಆಗಿತ್ತು ಅಂದ್ರೆ, ಅವು ಎಲ್ಲೋ ಹೊಲ ಉತ್ಕೊಂಡು ಎಲ್ಲೋ ಗ್ರಾಮಗಳಲ್ಲಿ ಉಳ್ಕೊಂಡು ಅವ್ರು ಎಲ್ಲೋ 10 ಎಕರೆ ಜಮೀನ್ ಇದ್ದವ್ನು ಏನಾಗಲ್ಲ. ಇವತ್ತು ಕೋವಿಡ್ ಬಂದಾಗ ಒಂದು ಅನ್ನ ಬೆಳೆದು ಕೊಟ್ಟಿದ್ ಬಿಟ್ರೆ ಕಾಂಪಿಟೇಷನ್ ಅಲ್ಲಿ ಬರಕ್ ಆಗ್ತಾನೆ ಇಲ್ಲ. ಮಕ್ಕಳಿಗೆ ವಾತಾವರಣ ಇಲ್ಲ, ಓದಕ್ ವಾತಾವರಣ ಇಲ್ಲ, ಅವನಿಗೆ ವಿದ್ಯಾಭ್ಯಾಸದ ವಾತಾವರಣ ಇಲ್ಲ, ಅವನಿಗೆ ಪೌಷ್ಟಿಕ ಆಹಾರ ಇಲ್ಲ. ಒಂದು 30 ಲೀಟರ್ ಹಾಲು ಕರೆದ್ರು ಅದು ಡೈರಿಗೆ ಹಾಕದೇ ಇದ್ರೆ ಜೀವನ ಮಾಡಕ್ ಬೇರೆ ದಾರಿ ಇಲ್ಲ. ನಿಖಿಲ್, ಅಸಹಾಯಕತೆಗಳಿದಾವೆ. ಇದರಲ್ಲಿ ಕೆಲವು ವ್ಯಕ್ತಿಗಳು ಪ್ರಮುಖ ಸ್ಥಾನಗಳಲ್ಲಿ ನಿಲ್ಬೇಕಾದ್ರು ಅವರು ವಿವಾದ ಅತೀತರಾಗಿರ್ಬೇಕಾಗಿತ್ತು. ಅಂತ ವ್ಯಕ್ತಿಗಳು ಮತ್ತೆ ಹೇಳಿಕೆಗಳನ್ನು ಕೊಟ್ಟು ಅಂತವರೆಲ್ಲ ಇದರಲ್ಲಿ ಸೇರಿದ್ದಾರೆ. ನಮಗೆ ಗೊತ್ತಿಲ್ಲ. ಆ ವರದಿ ಒಮ್ಮೆ ಆಚೆ ಬಂದ್ರೆ ಅದನ್ನ ಮತ್ತೆ ನಾವು ಪರಾಮರ್ಶೆ ಮಾಡ್ತೀವಿ, ನೋಡೋಣ. ಅದು ಆಗಿಲ್ಲ, ತಪ್ಪಾಗಿಲ್ಲ ಅಂದ್ರೆ ಹೋಲ್ ಹಾರ್ಟೆಡ್ಲಿ ವಿ ವಿಲ್ ವೆಲ್ಕಮ್ ಇಟ್. ಲೋಪದೋಷಗಳಿದ್ರೆ ನೋಡಿ, ಮುಸಲ್ಮಾನ ಕಮ್ಯುನಿಟಿ ಬಗ್ಗೆ ಚಪ್ಪರ್ ಅಂತ ಒಂದು ಸಮಾಜ, ನಮಗೆ ಗೊತ್ತಿಲ್ಲ ಚಿಕ್ಕ ಮಕ್ಕಳಲ್ಲಿ ಏನೋ ಬೈತಾರೆ ಅಂತ. ದರ್ವೇಸಿ ಅಂತಕ್ಕಂಥ ಪುಟ್ಟ ಕಮ್ಯುನಿಟಿಗಳಿದಾವೆ. ನಾನು ನ್ಯಾಯ ಅಂತಕ್ಕಂಥದ್ದು ಎಲ್ಲರಿಗೂ ಸಿಗಬೇಕು. ಆ ಸಿಗೋದ್ರಲ್ಲಿ ಭಾರತೀಯ ಜನತಾ ಪಾರ್ಟಿ ಹಿಂದುಳಿದ ವರ್ಗಗಳ, ಅಲ್ಪಸಂಖ್ಯಾತರ, ದೀನ ದಲಿತರ ಏಳಿಗೆಗೆ ಬರೀ ಮಾತಾಡಿದ್ದೆಲ್ಲ ಕೆಲಸಗಳನ್ನು ಮಾಡಿದೀವಿ. ಆಗಂತ ನಿರಪರಾಧಿಗಳಾದಂತ, ನಿರುಪದ್ರವಿಗಳಾದಂತ ಕೆಲವೇ ವರ್ಗಗಳನ್ನ ಕೆಲವರು ಮಾತುಗಳಾಡಿದ್ದಾರೆ. ಆ ಕಾರಣಕ್ಕೋಸ್ಕರ ನಾವು ಅವರಿಗೂ ಕೂಡ ಸಂವಿಧಾನ ಕೊಡುವಂತಹ ಆಶಯಗಳನ್ನ, ಸಂವಿಧಾನದಲ್ಲಿ ಅವರಿಗೆ ಆ ಮೈನ್ ಸ್ಟ್ರೀಮ್ ಅಲ್ಲಿ ಅವರಿಗೆ ಸವಲತ್ತನ್ನು ಪಡೆಯೋದಕ್ಕೆ ದೇಶ ಕೊಟ್ಟಿರುವ ಹಕ್ಕನ್ನ ಪ್ರತಿಪಾದನೆ ಮಾಡೋದಕ್ಕೆ ನೋಡ್ತೇವೆ. ಅದ್ರಲ್ಲಿ ತಪ್ಪಾಗಿಲ್ಲ ಅಂದ್ರೆ ನಾವು ವೆಲ್ಕಮ್ ಮಾಡ್ತೇವೆ, ತಪ್ಪಾಗಿದ್ರೆ ನಾವು ಅದನ್ನ ಸರಿಪಡಿಸೋ ಗ್ಯಾರಂಟಿಗಳ ತರಾನೇ ಕಾಂಗ್ರೆಸ್ ಸರ್ಕಾರ ಒಂಥರ ಒತ್ತಡದಲ್ಲಿದ್ಯಾ ಅಂತ. ಯಾಕೆ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳ್ಬಿಟ್ರು, ಮೊದಲನೇ ಕ್ಯಾಬಿನೆಟ್ ಅಂತ ಹೇಳ್ಬಿಟ್ರು. 50 ಸರ್ ಹೇಳ್ದಂಗೆ ಹೌದು, ನಾವು ಜನರ ಒಂದು ಮನಸ್ಥಿತಿಯನ್ನ ಪ್ರತಿಬಿಂಬಿಸ್ತಿದ್ವಿ ಮಾಧ್ಯಮಗಳಾಗಿ. ರೈಟ್, ನಾನು ಕೇಳಿದೆ ಪ್ರಶ್ನೆ, ಯಾವಾಗ ಗ್ಯಾರಂಟಿ? ಕಂಡೀಷನ್ ಹಾಕಲ್ವಾ ನೀವು? ಯಾವ ತರ ಕಂಡೀಷನ್ ಹಾಕ್ತೀರಾ? ಕಂಡೀಷನ್ ಅವತ್ತು ಹಾಕ್ಲಿಲ್ಲ, ಇವತ್ತು ಯಾಕೆ ಹಾಕ್ತೀರಾ? ಇದೆಲ್ಲ ನಾವು ಕೇಳಿದೀವಿ. ಅದೇ ರೀತಿ ಒತ್ತಡದಲ್ಲಿದ್ಯಾ? ತನ್ನ ಸರ್ಕಾರದಲ್ಲೇನೆ 162 ಕೋಟಿ ಜನರ ದುಡ್ಡನ್ನ ಖರ್ಚು ಮಾಡಿ ಜಾತಿ ಗಣತಿ ಮಾಡಿಸಿ ಅಲೋಕೇಟ್ ಆಗಿದ್ದು 175 ಮೇಡಮ್. ಇನ್ ಟೋಟಲ್ ಖರ್ಚಾಗಿದ್ದು 162 ಮೇಡಮ್, ಆನ್ ರೆಕಾರ್ಡ್ ಇದೆ. ಅದು 162 ಕ್ರೋರ್ಸ್ ಖರ್ಚಾಯ್ತು. ಜನರ ದುಡ್ಡು ಖರ್ಚು ಮಾಡ್ಬಿಟ್ಟಿದ್ದೀರಿ. ಈಗ ಮತ್ತೆ ಸರ್ಕಾರದಲ್ಲಿ ಬಂದಿದ್ದೀರಿ. ಅಂಗೀಕಾರ ಮಾಡುವಂತ ಒತ್ತಡ ಇದೆಯಾ ಸರ್ಕಾರಕ್ಕೆ? ನೋಡಿ, ನೀವು ಅದಕ್ಕೆ ವಿರೋಧ ಪಕ್ಷದಲ್ಲಿ ಎಷ್ಟು ಕರ್ತವ್ಯ ನಿರ್ವಹಿಸ್ತಿದ್ದೀರಾ ಅಂದ್ರೆ, ನಾವು ನಿರಂತರ ವಿರೋಧ ಪಕ್ಷ. ನೀವು ಆದ್ರೂ ಆಡಳಿತ ಬರ್ತೀರಿ, ಹೋಗ್ತೀರಿ. ನಾವು ಯಾವಾಗಲೂ ವಿರೋಧ ಪಕ್ಷ. ಆಡಳಿತ ಪಕ್ಷ ನಾನು ಒಬ್ಬನೇ ಇಲ್ಲಿ. ಈಕ್ವಲ್ ಇದಾರೆ ಬಿಡಿ. ಉಪಯೋಗ ಅಲ್ಲ, ನಿಮ್ಮ ಅನುಭವ ನಮ್ಗೆ ಈಕ್ವಲ್ ಇದೆ. ಇಷ್ಟು ನಿಮ್ಮ ಒಂದು ಮಾತಿನ ಅರ್ಥ ಸರ್. ಉಪಯೋಗ ಉದ್ದೇಶ ಅಂತ ಹೇಳಿದ್ರಲ್ಲ ಸರ್, ಉಪಯೋಗ ನಮ್ಮ ಹಿಂದುಳಿದ ವರ್ಗಗಳ ಅಧ್ಯಕ್ಷರು ತುಂಬಾ ಚೆನ್ನಾಗಿ ಹೇಳಿದ್ರು. ಅದು ನಾಡಿನ ಜನತೆಗೆ ಸಿಗಬೇಕು. ಅದು ಸಿಕ್ಕಿದ್ರೆ ಎಲ್ಲರೂ ಖುಷಿ ಪಡಲೇದಾಗುತ್ತೆ. ಮುಖ್ಯ ಸಾಮಾಜಿಕವಾಗಿ ಹಿಂದುಳಿದಂತವ್ರು ಮುಖ್ಯವಾಹಿನಿಗೆ ಬರ್ಲಿಕ್ಕೆ ಅವ್ರು ಏನ್ ಹೇಳಿದ್ರು ಆ ಉಪಯೋಗಗಳು ಆಗುತ್ತೆ ಸರ್. ಉದ್ದೇಶ ಕಾಂಗ್ರೆಸ್ ಇದೆ ಏನು? ಇಷ್ಟೇ ಸರ್, ಸಿಂಪಲ್ ಉದ್ದೇಶ. ಹಿಂದೆ ಶ್ರೀರಾಮಚಂದ್ರನು ಆಗಿರ್ಬೋದು, ಕೃಷ್ಣದೇವರಾಯರಿರ್ಬೋದು, ಏನಕ್ಕೆ ಸರ್ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಇದ್ದವರು ಯಾರನ್ನು ಫ್ರೀ ಕೊಡಬೇಕು ಅಂತ ಬರಲಿಲ್ಲ. ಅವ್ರವ್ರ ಕೆಲಸ ಮಾಡಬೇಕು, ನಾಡು ಕಟ್ಟ ಅಂತ ಕೆಲಸಗಳು ಮಾಡೋಣ. ಮೊಘಲರು ಬಂದ್ರು, ಅವರನ್ನು ಏನು ಮಾಡಲಿಲ್ಲ. ಏನಕ್ಕೆ ಸರ್? ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಫ್ರೀ ಎಲ್ಲೂ ಕೊಡಲಿಲ್ಲ. ಅತ್ಯದ್ಭುತವಾದಂತ ಕೆಲಸಗಳನ್ನ ಮಾಡಿದ್ರು, ಕೆರೆ ಕಟ್ಟೆಗಳನ್ನ ನಿರ್ಮಿಸಿದ್ರು. ನಾಡಿನ ಜನತೆಗೆ ಏನ್ ಸೌಲಭ್ಯ ಬೇಕು ಅಂತ ಮೀಸಲಾತಿ ತಂದವರೇ ಅವರು. ಅವಾಗ ಗಾಂಧೀಜಿಗೆ ಅವರು ಕೂಡ ಫ್ರೀ ಕೊಟ್ರೆ ನಾವು ಏನೋ ನಾಡನ್ನ ಕಟ್ಟಕ್ಕಾಗಲ್ಲ. ಅದೇ ಕಾಂಗ್ರೆಸ್ ಅವರು ದೊಡ್ಡ ದೊಡ್ಡ ಭಾಷಣ ಮಾಡ್ಬೇಕಾದ್ರೆ ಅವ್ರಿಗೆ ಗೊತ್ತಿತ್ತು ನಾವು ಬಾಯಿಗೆ ಬಂದಂಗೆ ಗ್ಯಾರಂಟಿಗಳನ್ನ ಕೊಡ್ಬೋದು ಅಂತ. ಅಧಿಕಾರಕ್ಕೆ 135 ಸೀಟ್ ಕೊಟ್ರಲ್ಲ, ಹೌದು ನಮ್ಗೆ 19 ಕೊಟ್ಟಿದ್ದಾರೆ, ಇರ್ಲಿ 135 ಕೊಟ್ರಲ್ಲ ಸರ್, ಅದು ನಿಮ್ಗೆ ಬೇಕಾಬಿಟ್ಟು ಹೇಗೋ ನಿಮ್ಮ ಮನಸ್ಥಿತಿಗೆ ಬಂದಂತ ಅಧಿಕಾರ ನಡೆಸಿ ಅಂತ ಜನರು ಕೊಟ್ಟಿಲ್ಲ. ಇವಾಗ ನಿಮ್ಗೆ ಸರ್ ಹೇಳ್ತೀನಿ ಸರ್, ಕಂಪ್ಲೀಟ್ ಮಾಡ್ಬಿಡ್ತೀನಿ. ಇವಾಗ ನಿಮ್ಗೆ ಅರಿವಾಯ್ತಾ ಸರ್,
ನಾವು ಮಾದೇವಪ್ಪ ಕಾಕಾ ಪಾಟೀಲ್ ನಿಮ್ಗೆಲ್ರಿಗೂ ಸಿಗಲ್ಲ ಅನ್ನೋದು ಈಗ ಅರಿವಾಗಿದೆಯಾ ಕಾಂಗ್ರೆಸ್ಗೆ? ಅದೇ ಮಾತನ್ನ ಉಳಿಸ್ಕೊ ಬಂದಿತ್ತಲ್ಲ, ಅಲ್ಲ. ಅದೇ ಉದ್ದೇಶ ಕಟೀಲ್ ಅವ್ರಿಗೆ, ಬಜರಂಗ ದಳದ ನಿರುದ್ಯೋಗಿಗಳಿಗೆ, ಸಿ ಟಿ ರವಿ ಅವ್ರ ಮನೆಯವರಿಗೆ ಅಲ್ವಾ ಸರ್? ಇಲ್ಲ ಅವ್ರು ಹೇಳಿದ್ರು. ಆದ್ರೆ ಇವತ್ತು ಕಂಪ್ಲೀಟ್ ಅವರಿಗೂ ಬರ್ತಾ ಇದೆ. ಹೇಳಿ. ಇಲ್ಲ ಇಲ್ಲ ಅಶ್ವಿನ್ ಸರ್, ಹೇಳಿ. ಈ ಕಾಂಗ್ರೆಸ್ ನಾಟಕಗಳಿಂದ ಸ್ಟಾರ್ಟ್ ಆಗುತ್ತೆ, ನಾವು ಅದನ್ನ ನಿಮ್ದು ನೋಡ್ತಾ ಏನ್ ಇರ್ತೀವಿ. ಮತ್ತೆ? ಆಯ್ತಾ ಸರ್? ಮತ್ತೆ JDS ಇದೇ ಗ್ಯಾರಂಟಿನ ನಮ್ಮ ಜೆಡಿಎಸ್ ನ ನಾಟಕ ವಿರೋಧ ಪಕ್ಷದಲ್ಲಿ ನಾಟಕ ಕಂಪನಿ ಅಷ್ಟೇ. ನಿಮ್ಮನ್ನ ಗ್ಯಾರಂಟಿ ಕೊಟ್ಟಿಲ್ಲ ಅಂದ್ರೆ ರಸ್ತೆಗಳಿರಿ ಕಾಂಗ್ರೆಸ್ ಓ, ಕಾಯ್ತೀವಿ. ಆಯ್ತಾ ಅದು ಸರ್? ಮಾಡಿ. ಗ್ಯಾರಂಟಿ ಮಾಡೋದಕ್ಕೆ ಶ್ರೀರಾಮಚಂದ್ರನೇ ಕೊಡಕ್ಕಾಗ್ಲಿಲ್ಲ, ನಾವು ಕೊಡಕ್ಕಾಗಲ್ಲ ಅಂತ ಗೊತ್ತಾದ ಮೇಲೆ ಈ ಉದ್ದೇಶ ಇಟ್ಕೊಂಡು ಜಾತಿ ಗಣತಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅಂತ ಇವಾಗ ಉದ್ದೇಶ ಪೂರ್ವಕವಾಗಿ ಕಾಂಗ್ರೆಸ್ ಅವರು ಹೊಸದೊಂದು ರಾಮರಾಜ್ಯದಲ್ಲಿ ರಾಮ ಹೇಳಿದ ಹಾಗೆ ನಡೆದುಕೊಂಡಂತವ್ರು. ನೀವು ಜಾತಿಗಳಿಗೆ ನಾನು ಜಾರಿಗೆ ತರಬೇಡಿ ಸರ್, ಅಂತ ಹೇಳಿ ಅಶ್ವಿನ್, ನಾವು ಅದಕ್ಕೆ ವಿರೋಧ ಹೇಳಿ. ಕೊಡಿ ಸರಿ. ಶ್ರೀರಾಮ ನಾಯಕರು ಹೇಳಿದ್ರು ವಿ ವಿಲ್ ವೆಲ್ಕಮ್ ದಟ್ ರಿಪೋರ್ಟ್, ಅದು ಬರಲಿ. ಶ್ರೀರಾಮಚಂದ್ರ ಅವರು ಹೇಳಿಲ್ಲ. ನಾಲ್ವಡಿ ಕೃಷ್ಣರಾಜ ಅವರ ಒಂದು ಮಾರ್ಗದರ್ಶನ ನಿಮ್ಗೆ ಪ್ರೇರೇಪಿಸಿ ಬಾಯಿ ಬಂದಂಗೆ ಎಲ್ಗೋ ತಿರುಪತಿಗೋ ಏನ ಕೇಳಿದ್ರು? ನಿಮಗೆ ಇನ್ನು ಎಷ್ಟು ಅದು ಸಮಯ ಇದೆ? ಬಾರಿ ಧರ್ಮಸ್ಥಳ. ನಿಮ್ಮ ನೋವನ್ನು ನಾನು ಅಲ್ಲ. ಅರ್ಥ ಮಾಡಬಲ್ಲೆ. ಬಾರಿ ನಮ್ ನೋವಿಲ್ಲ ಸ್ವಾಮಿ. ನೋವನ್ನು ಅರ್ಥ 5 ವರ್ಷ ಮಾಡಬಲ್ಲೆ. ಕುಮಾರಣ್ಣನ ವಿರೋಧ ಪಕ್ಷದ ಕಾಂಗ್ರೆಸ್ ನ ಮುಖವಾಡ ಹೊರಗಡೆ ಇರಬೇಕು. ಬಡ ಜನರು ಗೊತ್ತಾಗಬೇಕು. ಮಾನ್ಯ DK ಶಿವಕುಮಾರ್ ಅವರು ಸಿದ್ದರಾಮಯ್ಯ ಹೇಳಿರೋದು 5 ವರ್ಷ ಮಾತಾಡಿದಾರಪ್ಪ, ಉತ್ತರ ಕಲ್ಲ ಅಂತ ಗೊತ್ತಾಗಬೇಕು. ಐವನ್ ಸರ್ 5 ಸಿಲಿಂಡರ್ ಕೊಡ್ತೇವೆ ಹೇಳಿಲ್ಲ. ನೀವು ಗ್ಯಾರಂಟಿ ಯಾರು ಕೊಟ್ಟಿರೋದು? ನಮಗೆ ಕೊಟ್ಟಿರೋದು ಫಸ್ಟ್ ದಿನನೇ ಕೊಟ್ಟಿರೋದು. ಕುಮಾರಣ್ಣ ಅವ್ರು ಹೇಗೆ 25,000 ಕೋಟಿ ಸಾಲ ಮನ್ನಾ ಮಾಡಿದ್ರು ಹಾಗೆ ಮೊದಲನೇ ದಿನನೇ ಕೊಡ್ತಿದ್ವಿ. ಎಲ್ಲೋ ಸ್ವಾಮಿ ಇವತ್ತು ಹೆಣ್ಮಕ್ಳಿಗೆ ಅತ್ತೆ ಸೊಸೆಗೆ ಜಗಳ ತಂದಿಟ್ಟಿದ್ದೀರಾ, ಅತ್ತೆ ಸೊಸೆಗೆ ಮತ್ತೆ ಗೋಡೆ ಹಾಕಂಗ್ ಮಾಡಿದ್ದೀರಾ. ನೀನು ಗೋಡೆ ಹಾಕಿದ್ರೆ ಹೋದ್ರೆ ನೀನು ಯಜಮಾನಿ ಆಗ್ತೀರಾ, ಅತ್ತೆ ನೀನು ಗೋಡೆ ಹಾಕಿದ್ರೆ ನಾನು ಯಜಮಾನಿ ಆಗ್ತೀಯ ಅಂತ ಜಗಳ ತಂದಿಟ್ಟಿದ್ದೀರಾ. ಗ್ಯಾರಂಟಿ ಯೋಜನೆ ಅವತ್ತು ಕೊಡ್ಬೇಕಾದ್ರೆ ಎಲ್ಲ ಹೆಣ್ಮಕ್ಳು ಇವತ್ತು ಯಾರು ಯಜಮಾನಿ? ಆಮೇಲೆ ಸರ್ ಹೆಬ್ಬಾಳ್ಕರ್ ಅವ್ರು ಹೇಳ್ತಾರೆ ಮನೇಲಿ ಕೂತ್ಕೊಂಡು ಚಿಂತೆ ಯಾರು ಉಳಿಲ್ಲ. ನೀವು ಬನ್ನಿ 9 ಬನ್ನಿ ಅಂತ ಅತ್ತೆ ಸೊಸೆನ ಇದೇ ಧೋರಣೆ ಕಂಟಿನ್ಯೂ ಮಾಡಿ. ಗೋಡೆ ಹಾಕಿಸ್ತಿದ್ದೀರಾ. ಹೇಳಾಯ್ತು. ಏನ್ ಗೊತ್ತಾ, ನಾನ್ ಸಿಂಪಲ್ ಕೇಳೋದು, ಅತ್ತೆ ಸೊಸೆ ಜಗಳ ಕೂಡ ಈ ರೀತಿ ಆಗಲ್ಲ ಅಂತ ನನ್ನ ಅಭಿಪ್ರಾಯ. ಆಯ್ತಾ? ಈಗ ಹೆಂಗಾಯ್ತಲ್ಲ ಈ ತರ ನಿಖಿಲ್ ಇವರ ನೋವು ಇನ್ನು 5 ವರ್ಷ ಹೋಗೋದು. ಇವರು ಎಣಿಸಿದ್ರು ನೋವಿಗೆ ನಿಮ್ಮ ನೋವಿಗೆ ಮದ್ದಿಲ್ಲ. ಗ್ಯಾರಂಟಿ ಕೊಟ್ಬಿಡಿ ಸರ್. ಬೇರೆ ಯಾವ್ದಾದ್ರು ಕೊಡ್ಬೋದಿತ್ತು. ಅಶ್ವಿನ್ ಈ ರೀತಿ ಆಯ್ತಲ್ಲ. ಈಗ ಇದೇ ರೀತಿ ಈ ಜಾತಿ ಗಣತಿಯ ವರದಿಯ ಅಂಗೀಕಾರದ ವಿಷಯದಲ್ಲಿ DK ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯನವ್ರ ನಡುವೆ ಆಗ್ಬಿಟ್ರೆ ಹೇಗೆ? ಆಗೋದಿಲ್ವಾ ಅನ್ನೋ ಪ್ರಶ್ನೆ ನಮ್ದು. ಇದನ್ನು ನೀವು ನಿರೀಕ್ಷೆ ಮಾಡ್ತೀವಿ. ಯಾಕಾಗಬಾರ್ದು? ನಮ್ಮ ಆಲ್ರೆಡಿ ನೀವು ಸರ್ ಜಸ್ಟ್ ಆಸ್ ಎ ಜರ್ನಲಿಸ್ಟ್ ಲೆಟ್ ಮಿ ಶೇರ್ ಮೈ ಥಾಟ್ ಹೆಂಗಾಯ್ತು ಅಂತ. ಇವತ್ತು ಜಯಪ್ರಕಾಶ್ ಹೆಗಡೆ ಅವರು, ಮಾನ್ಯ ಜಯಪ್ರಕಾಶ್ ಹೆಗಡೆ ಅವರು ಉಪಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದಾರೆ. ಅವರು ಔಪಚಾರಿಕ ಭೇಟಿ ಕರ್ಟಿಸಿ ಕಾಲ್ ಅಂತ ಹೇಳ್ತಾರೆ, ದಟ್ ಇಸ್ ಫೈನ್. ಆದ್ರೆ ಈ ಭೇಟಿ ಆದಂತ ಹಿಂದಿನ ದಿನ ಏನಾಯ್ತು? ಸಿದ್ದರಾಮಯ್ಯನವರು ಜಾತಿ ಗಣತಿ ಅನ್ನೋ ಹೇಳಿಕೆ ಕೊಡ್ತಾರೆ, ಅದ್ರ ನೆಕ್ಸ್ಟ್ ಡೇನೆ DCM ಜಯಪ್ರಕಾಶ್ ಹೆಗಡೆ ಅವ್ರನ್ನ ಮಾತಾಡಿಸ್ತಾರೆ. ಈ ಜಯಪ್ರಕಾಶ್ ಹೆಗಡೆ ಅವರು ಬಹಳ ಒಬ್ಬ ಎತ್ತರದ ವ್ಯಕ್ತಿ. ಆಫ್ ಕೋರ್ಸ್ ನಾನು ಅವರ ನಿಮ್ಮ ಪ್ರದೇಶದವರೇ ಆಗಿರೋದ್ರಿಂದ ನೋಡಿ, ನನಗೆ ಇದ್ದಷ್ಟು ಅವರಲ್ಲಿ ಅವರ ಒಂದು ಬಲ್ಲವನ್ನು ನಾನು ಬಹಳ ಚೆನ್ನಾಗಿ. ಈಸ್ ಎ ವೆರಿ ಜೆಂಟಲ್ಮ್ಯಾನ್. ಆಫ್ ಕೋರ್ಸ್ ಅಗ್ರೀಡ್ ಟೋಟಲ್. ಅವರು ಭೇಟಿ ಮಾಡಿರ್ತಕ್ಕಂಥದ್ದು ಅಥವಾ DKC ಅವರನ್ನು ಭೇಟಿ ಮಾಡಿರ್ತಕ್ಕಂಥ ಕೆಲವು ಮಾಹಿತಿಗಳನ್ನ ತೆಗೆದುಕೊಂಡು ಜಾರಿಗೆ ತಂದ್ರೆ ಹೇಗೆ ತರಬಹುದು, ಯಾವ ರೀತಿ ತರಬಹುದು, ಇದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿರಬಹುದು. ಅದು ಆಡಳಿತ ಪಕ್ಷದಲ್ಲಿ ಇದ್ದವರು ಆಯೋಗದ ಅಧ್ಯಕ್ಷರನ್ನ ಕರೆದು ಧರ್ಮ. ಮತ್ತೆ ನೀವು ಒಂದು ಹೇಳಿದಿರಲ್ವಾ,
ಈ ಜಾತಿ ಆಧಾರದ ಗಣತಿ ಜಾರಿಗೆ ತಂದ ಮೇಲೆ ಗಲಾಟೆ ಆಗ್ಬೋದಾ, ಸಿದ್ದರಾಮಯ್ಯ DKC? ನೋ, ಇದು ಬಹಳ ಮಂದಿ ನಿರೀಕ್ಷೆ ಮಾಡ್ತಾರೆ. ಇದು ನಾವು ಪಕ್ಷದ ಅಧ್ಯಕ್ಷರಾದ ಕೂಡಲೇ DK ಶಿವಕುಮಾರ್ ಅವರು ಇಲ್ಲ ಸಿದ್ದರಾಮಯ್ಯರ ಮೂಲೆ ಮಾಡ್ತಾರೆ ಅಂತ ಹೇಳಿದರು, ಆಗಲಿಲ್ಲ. ಸೀಟ್ ಕೊಡುವಾಗ ದೊಡ್ಡ ಗಲಾಟೆ ಆಗ್ತದೆ, ನಮಗೆ ಭಾಳ ಲಾಭ ಆಗ್ತದೆ ಅಂತ BJP JDS ಅವರು ಕಾಯ್ತಾ ಇದ್ರು, ಅದು ಆಗಲಿಲ್ಲ. ಚುನಾವಣಾ ಪ್ರಚಾರದಲ್ಲಿ ಅವರು ಆಚೆ ಹೋಗ್ತಾರೆ, ಇವರು ಈಚೆ ಹೋಗ್ತಾರೆ, ಅದು ಗಲಾಟೆ ಆಗ್ತದೆ ಅಂತ ಹೇಳಿದ್ರು, ಆಗಲಿಲ್ಲ. ಮುಖ್ಯಮಂತ್ರಿ ಉಪಮಂತ್ರಿಗೆ ಗಲಾಟೆ ಆಗ್ತದೆ, ತುಂಡಾಗ್ತದೆ, ಒಂದು ಭಾಗ ನಮಗೆ ಒಂದು ಭಾಗ ನಿಮಗೆ ಅಂತ ಶೇರ್ ಮಾಡಿ, ಅದು ಆಗಲಿಲ್ಲ. ಎಲ್ಲವೂ ಈ ರಾಜ್ಯದಲ್ಲಿ ಸುಳ್ಳಾಗಿದೆ. ಕಾಂಗ್ರೆಸ್ ಪಕ್ಷದ ಒಂದೇ ಉದ್ದೇಶ, ಇದನ್ನೆಲ್ಲ ನಾವು ಹೇಳಿದ್ರು ಅವ್ರು ಹೇಳ್ತಾ ಸುಳ್ಳಾಗಿದ್ದಾವೆ. 13ರಿಂದ 20 ದಿನಗಳು ಬೇಕಾಯ್ತು. ಕುಮಾರಣ್ಣ ಅವರು ಮಾನ್ಯ ಯಡಿಯೂರಪ್ಪ ಹಾಗಾಗಿ JDS ಅವರು ಅಶ್ವಿನಿ ಅವರು ಮಾತಾಡುದು ಪಾಪ, ಅವರು ನನ್ನಾಗಿ ವಕ್ತಾರರು ಬಂದು ಮಾತಾಡ್ಲೇಬೇಕು. ನಿಜವಾಗಿ ನಿಮ್ಮ ಪಕ್ಷ ಆಳಕ್ಕೆ ಹೋಗಿ ನೋಡಿದ್ರೆ ಅಲ್ಲಿ ಏನಿಲ್ಲ ಅಶ್ವಿನಿ. ಸೀಟ್ ಏನಾದ್ರು ಬಂದಿದ್ರೆ ಮಾತಾಡ್ತಾರೆ. 19 ಸೀಟ್ ಇಟ್ಕೊಂಡು ಏನ್ ಹಾಗಾಗಿ ಇದರಲ್ಲಿ ಏನು ಕಾಂಗ್ರೆಸ್ ಏನು ಅಭಿಪ್ರಾಯಗಳಿಲ್ಲ. ಅಂಗೀಕಾರದಿಂದ ಮತ್ತೊಮ್ಮೆ ಭಿನ್ನ ಮತದ ಸಾಧ್ಯತೆ ಪಕ್ಷದ ಹೊರಗೆ ಬಿಡಿ. ಹೊರಗೆ ನೀವು ಅದನ್ನ ಎದುರಿಸಬೇಕಾಗ್ಬೋದು, ಇಲ್ಲಿಂದ ಬರ್ಬೋದು. ಹೊರಗೆ ಅಂದ್ರೆ ಒಳಗೆ ಬಂದ್ರೆ ಕಷ್ಟ ಆಗ್ತದೆ. ಒಳಗೆ ಇದು ಜಾರಿಗೆ ತರುವುದರಿಂದ MB ಪಾಟೀಲ್ ಸಮಾಜಕ್ಕೆ ಯಾರು 135 ಸೀಟನ್ನ ನಮ್ಗೆ ಕೊಟ್ಟಿದ್ದಾರೆ ಅವರಿಗೆ ಲಾಭ ಆಗ್ತದೆ, ರಾಜ್ಯದ ಜನತೆಗೆ ಲಾಭ ಆಗ್ತದೆ, ರಾಜ್ಯಕ್ಕೆ ಒಳ್ಳೇದಾಗ್ತದೆ. ಎಲ್ಲ ಯಾರು ದಬ್ಬಾಳಿಕೆಯಿಂದ ಆಡಳಿತ ನಡೆಸಿದ್ರು, ಇಲ್ಲಿ ಯಾರು ದಬ್ಬಾಳಿಕೆಯಿಂದ ಜಾತಿಯಲ್ಲಿ ನಾನೇ ದೊಡ್ಡವನು ಅಂತ ಹೇಳ್ತಾ ಇದ್ರು, ಏನು ಚಿಕ್ಕ ಚಿಕ್ಕ ಸಮುದಾಯ ಅವರ ಒಳಗಿಂದ ಅವರಿಗೆ ದಬ್ಬಾಳಿಕೆ ಆಗ್ತಾ ಇತ್ತು, ಅವರಿಗೆ ಇಲ್ಲಿ ಒಂದು ಕಡೆ ನೆಮ್ಮದಿ ಸಿಗ್ತದೆ ಅಂತ ನಾನು ಭಾವಿಸ್ತೇನೆ. ರೈಟ್. ಕಡೆ 2 ನಿಮಿಷ ಇರೋದು, 30 ಸೆಕೆಂಡ್ಸ್ ಸರ್ ಒಂದು ಮಾತಾಡ್ತಾರೆ. ಅಶ್ವಿನ್ ಹೇಳ್ಬಿಡಿ ಸರ್. ನಾನು ಜಾತಿ ಗಣತಿ ಉಪಯೋಗ ಉದ್ದೇಶ ಸರ್, ಖಂಡಿತ ಜಾತಿ ಗಣತಿ ಉಪಯೋಗ ಇದೆ. ನಾನು ಆಗ್ಲೇ ಹೇಳ್ದಾಗೆ ಸಾಮಾಜಿಕವಾಗಿ ಮುಖ್ಯವಾಹಿನಿ ತರಲಿಕ್ಕೆ ಇವೆಲ್ಲ ಕೆಲಸಗಳಾಗಬೇಕು ಸರ್. ನಾಡಿನ ಜನತೆ ಎಲ್ಲ ರಾಮ ಕಂಡಿದ್ದು ಅದೇ ಕನಸು, ಎಲ್ಲ ಸುಭಿಕ್ಷವಾಗಿರ್ಬೇಕು. ಉದ್ದೇಶ ಇದು ರಾಜಕೀಯ ಪ್ರೇರಿತವಾದಂತ ಉದ್ದೇಶ ಆದ್ರೆ ದಯವಿಟ್ಟು ಇದನ್ನ ಹೊರಗಡೆ ಇಟ್ಟು ನೀವು ಜಾತಿ ಗಣತಿನ ಈ ಬದಿಗಿಟ್ಟು ನೀವು ಗ್ಯಾರಂಟಿನ ಅನುಷ್ಠಾನ ಮಾಡಿ ನಂತರ ಜಾತಿ ಗಣತಿನ ತಗೊಂಡು ಬಂದ್ರೆ ನಾಡಿನ ಜನತೆಗೂ ನಿಮ್ಗೆ 135 ಸೀಟ್ ಕೊಟ್ಟಂತ ಜನತೆ ನಿಮ್ನ ಇಷ್ಟಪಡ್ತಾರೆ. ದಯವಿಟ್ಟು ಆ ಕೆಲಸ ಮಾಡಿ. ಯಾಕೆಂದ್ರೆ ನಮ್ಮಲ್ಲಿ ಯಾವ ಬೇಗುದಿಲ್ಲ, ಏನಿಲ್ಲ. ಅವರ ಒಳಗಡೆನೆ ಇರುವಂತ ನಾಯಕರುಗಳಿಗೆ ಅದು ಇಷ್ಟ ಆಗುತ್ತೋ ಇಲ್ವೋ ಅಂತವ್ರು ಕಾಂಗ್ರೆಸ್ ಅವರು ಅವರ ವಿಮರ್ಶೆ ಅವರಷ್ಟು ಗ್ಯಾರಂಟಿ ಮಾಡಿ ಆಮೇಲೆ ಜಾತಿ ಗಣತಿಗೆ ಬನ್ನಿ ಸರ್. ಟಾಪಿಕ್ ಚೇಂಜ್ ಮಾಡಬೇಡಿ, ಚೇಂಜ್ ಮಾಡಬಾರ್ದು ಸರ್. ಖಂಡಿತ. ಯಾಕಂದ್ರೆ ಅರ್ಥ ಇದೆ. 135 ತನ್ನಿ ಮತ್ತೆ ನೋಡೋಣ ಅವ್ರು ಹೇಳ್ತಿರೋದು ವರದಿ ಏನಿದೆ ಅಂತ ಅವ್ರು ಕೇಳಿರೋದು. ನಾವು ಬಿಜೆಪಿಯವರು ವಿಘ್ನ ಸಂತೋಷಿಗಳಲ್ಲ. ನಾವು ಇವಾಗಲೂ ಕೂಡ ಅವ್ರು ಏನು ಮಾತನ್ನ ಹೇಳಿದ್ದಾರೆ, ಇದು ವಿಜುವಲ್ ಮೀಡಿಯಾ ಕಾಲ. ಚೀಫ್ ಮಿನಿಸ್ಟರ್, ಅವತ್ತಿನ ಪ್ರತಿಪಕ್ಷದ ನಾಯಕರು, ಈಗಿನ ಚೀಫ್ ಮಿನಿಸ್ಟರ್ ಕೊಟ್ಟಿರುವ ಮಾತು ಉಳಿಸ್ಕೊಳ್ಬೇಕು. ಹಾಗೇನೆ ಹಳೆ ಮೈಸೂರು ಭಾಗದಲ್ಲಿ ಭಾವನಾತ್ಮಕವಾಗಿ ಅವರು ಕೇಳ್ಕೊಂಡಿದ್ರು. DK ಶಿವಕುಮಾರ್ ಅವರು ಒಂದು ದೊಡ್ಡ ಸಮಾಜದ ನಾಯಕರು, ಅದಕ್ಕೆ ಅವರಿಗೆ ಆಶೀರ್ವಾದ ಸಿಕ್ಕಿದೆ. ಹಾಗಾಗಿ ಒಳ್ಳೇದಾಗಿದ್ರೆ ಸಂತೋಷ. ನನಗೆ ಗೊತ್ತಿಲ್ಲ, ಜಯಪ್ರಕಾಶ್ ಹೆಗ್ಡೆಜಿ ಇದ್ದಾರೆ, ನಾನು ಆ ವರದಿಯನ್ನ ಬರೋ ತನಕ ಅದರ ಸ್ಯಾಂಕ್ಟಿಟಿ ಇರುತ್ತೆ. ಖಂಡಿತ ಏನಾದ್ರೂ ತಪ್ಪಾಗಿದ್ರೆ, ಅನ್ಯಾಯಗಳಾಗಿದ್ರೆ ಅವರು ನ್ಯಾಯ ಕಲ್ಪಿಸಿಕೊಡ್ತಾರೆ, ಆ ರಕ್ಷಣೆಯನ್ನ ಮಾಡ್ತಾರೆ. ಮಾಡಬೇಕಾದ ಹೊಣೆಗಾರಿಕೆ ಅವ್ರ ಮೇಲೆ ಇದೆ ಅನ್ನುವಂತ ಮಾತನ್ನ ನಾವು ಹೇಳಕ್ ಇಷ್ಟಪಡ್ತೀವಿ. ಇದರೆಲ್ಲದರ ನಡುವೆ ನೀವೇನು ಗ್ಯಾರಂಟಿಗಳ ಬಗ್ಗೆ ತುಂಬಾ ಹೇಳಿದಿರಿ, ತುಂಬಾ ತಾರತಮ್ಯ ಮಾಡಬೇಡಿ. ವಂಡರ್ಫುಲ್ ಹಣಕಾಸಿನ ಮಂತ್ರಿ ಸಿದ್ದರಾಮಯ್ಯ ಅವರು, ಸ್ವತಃ ಚೀಫ್ ಮಿನಿಸ್ಟರ್, 135 ಸಂಖ್ಯೆ ಇದೆ. ನಿಮ್ಮನ್ನ ಯಾರು ಕಟ್ಟಕ್ಕೆ ಸಾಧ್ಯ ಇಲ್ಲ. ಇವತ್ತು ನೀವು ಅಷ್ಟು ರೀತಿಯಲ್ಲಿ ನಿಮಗೆ ಅಧಿಕಾರ ಮುಕ್ತವಾಗಿರೋದ್ರಿಂದ ದಯವಿಟ್ಟು ನಿಮಗೆ ಬುದ್ಧಿಯೂ ಇದೆ, ಒಳ್ಳೆಯ ಕಮಿಟ್ಮೆಂಟು ಇದೆ. ಎಲ್ಲ ಗ್ಯಾರಂಟಿಗಳನ್ನು ಬೇಗ ಬೇಗ ಮಾಡಿ ಜನರ ಆಕ್ರೋಶ ಬರುವಕ್ಕಿಂತ ಮುಂಚೆ ಇದಕ್ಕೊಂದು ತೆರೆ ಎಳೆಯೋದು ಒಳ್ಳೇದು. ಗ್ಯಾರಂಟಿ ಡಿಬೇಟ್, ಅದಕ್ಕೊಂದು ಶ್ಯೂರಿಟಿ ಡಿಬೇಟ್ ಆಗಬಾರ್ದಷ್ಟೇ. ಗ್ಯಾರಂಟಿಗೆ ಎಲ್ಲಿ ಶ್ಯೂರಿಟಿ ತರೋದಂತ ಇವರಿಬ್ರು ಸೈನ್ ಹಾಕಿದಿರಿ. ಅದರಿಂದ ಕಾಂಗ್ರೆಸ್ ಪಾರ್ಟಿ ಅದನ್ನು ಮಾಡಬೇಕು ಅಂತ ನಾನು. ಥ್ಯಾಂಕ್ ಯು ಮೇಡಮ್. ಜಯಪ್ರಕಾಶ್ ಹೆಗ್ಡೆ ಸರ್, ನಿಮ್ಗೇನೆ ಲಾಸ್ಟ್ ವರ್ಡ್. ನಾನೇನು ಪ್ರಶ್ನೆನೇ ಕೇಳೋದಿಲ್ಲ. ರಾಜಕಾರಣ ಅನ್ನೋದು ಇದ್ರ ಸುತ್ತಮುತ್ತ, ಮಧ್ಯ, ಹಿಂದೆ ಮುಂದೆ ಎಲ್ಲಾ ಕಡೆ ಇರುವಂತದ್ದು. ರಾಜಕೀಯವನ್ನ ಹೊರತುಪಡಿಸಿ ವರದಿಯನ್ನ ಹೇಗೆ ನೋಡ್ಬೇಕು, ಯಾಕೆ ನೋಡ್ಬೇಕು? ನಾವು ರಾಜಕಾರಣವನ್ನು ಹೊರತಾಗಿ, ಯಾಕಂದ್ರೆ ಈ ಒಂದು ವರದಿ ಇವತ್ತೆಲ್ಲ ಕೊಟ್ಟಿದ್ದು, 2015ರಲ್ಲಿ ಫೈನಲ್ ಆಗಿತ್ತು. ಕಾಂತರಾಜ್ ಅವರು ಕೊಡ್ಬೋದಿತ್ತು, ಆದ್ರೆ ಬೇರೆ ಬೇರೆ ಕಾರಣಗಳಿಂದ ಅದನ್ನ ಸರ್ಕಾರಕ್ಕೆ ಕೊಡ್ಲಿಕ್ಕೆ ಆಗ್ಲಿಲ್ಲ. ಈಗ ನಮ್ಮ ಸರದಿ ಬಂದಿದೆ,
ಅವಕಾಶ ಸಿಕ್ಕಿದೆ. ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಎಕ್ಸೆಪ್ಟ್ ಮಾಡ್ತೀನಿ ಅಂತ ಹೇಳಿದ್ರಿಂದ ಖಂಡಿತ ಬಹಳ ಖುಷಿಯಿಂದ ಹೋಗಿ ಸರ್ಕಾರಕ್ಕೆ ಕೊಟ್ಟು ಬರ್ತೇವೆ ನಾವು. ಅದರೊಟ್ಟಿಗೆ ಇನ್ನೊಂದು ಚರ್ಚೆ ಆಯಿತು. ನಾನಿವತ್ತು ಮಾನ್ಯ DK ಶಿವಕುಮಾರ್ ಅವ್ರನ್ನ ಭೇಟಿಯಾದ ಬಗ್ಗೆ ನಾನು ಮೊನ್ನೆ ದಿವಸ ಹೋಗಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಕಂಡು ಅವ್ರಿಗೆ ಶುಭಾಶಯವನ್ನು ಹೇಳಿ ಬಂದಿದ್ದೆ. ಮಾನ್ಯ ಬಸವರಾಜ ಬೊಮ್ಮಾಯಿ ಅವರನ್ನು ಕಂಡು ಬಂದಿದ್ದೆ, ಅವರಿಗೆ ಮಾತಾಡಿ ಬಂದಿದ್ದೆ, ಅವರೊಟ್ಟಿಗೂ ಕೆಲಸ ಮಾಡಿದೆ. ಇವತ್ತು ನಂದು ಐ ಥಾಟ್ ನನ್ನ ಕರ್ತವ್ಯ ಅಂತ ಎಣಿಸಿದೆ. ನಾನು ಉಪಮುಖ್ಯಮಂತ್ರಿಗಳಿಗೆ ಮಾತ್ರ ಅಲ್ಲ, ಅವರು ಮಂತ್ರಿಮಂಡಲದ ಅನೇಕ ಸದಸ್ಯರು ನಾವೆಲ್ಲ ಒಟ್ಟಿಗೆ ಕೆಲಸವನ್ನ ಮಾಡಿದವರು, ಅವರಿಗೆ ಶುಭ ಕೋರುವಂಥದ್ದು ನನ್ನ ಕರ್ತವ್ಯ ಅಂತ ಭಾವನೆ. ಇಟ್ಸ್ ಔಪಚಾರಿಕ ಮಾತ್ರ ಅಲ್ಲ, ಇಟ್ ಡಿಮಾಂಡ್ಸ್ ದೇರ್ ಈಸ್ ಅ ಲೈಫ್ ಬಿಯಾಂಡ್ ಪಾಲಿಟಿಕ್ಸ್ ಅನ್ನುವಂಥದ್ದು ನಾವು ಆಲೋಚನೆಯನ್ನು ಮಾಡಬೇಕಾಗ್ತದೆ. ರಾಜಕೀಯಕ್ಕಿಂತ ಹೊರತಾಗಿ ಒಂದು ಜೀವನ ಇದೆ ಅನ್ನುವಂಥದ್ದು. ಈಗ ಪ್ಯಾನಲಿಸ್ಟ್ ಎಲ್ಲ ಇದ್ದಾರೆ, ತೇಜಸ್ವಿಯನವರು, ಅಶ್ವಿನ್ ಮತ್ತೆ ಐವನ್ ಡಿಸ್ ಅವರು. ಇವತ್ತು ನಾವು ದೂರವಾಣಿಯಲ್ಲಿ ಚರ್ಚೆ ಮಾಡ್ತೇವೆ, ಮಾತಾಡ್ತೇವೆ, ಹಂಚಿಕೊಳ್ತಾ ಇದ್ದೇವೆ. ಅದರಿಂದ ನಮ್ಮಲ್ಲಿ ರಾಜಕಾರಣ ದಟ್ ಇಸ್ ದ ಎಂಡ್ ಆಫ್ ಲೈಫ್ ಅಲ್ಲ, ಎಲ್ಲರ ಸಂಬಂಧ ಒಟ್ಟಿಗೆ ಒಳ್ಳೇದಿರಬೇಕು ಅಂತ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಅದೇ ಈಗ ಆಗ್ಲೇ ಐವನ್ ಸರ್ ಹೇಳಿದಾಗೆ ಯು ಆರ್ ಟ್ರೂಲಿ ಅ ಜೆಂಟಲ್ಮ್ಯಾನ್. ಥ್ಯಾಂಕ್ ಯು ಜಯಪ್ರಕಾಶ್ ಹೆಗಡೆ ಅವರೇ ನಿಮ್ಮ ಸಮಯಕ್ಕಾಗಿ. ಥ್ಯಾಂಕ್ ಯು ಐವನ್ ಡಿಸೂಜಾ ಅವರೇ. ಥ್ಯಾಂಕ್ ಯು ಡಾಕ್ಟರ್ ತೇಜಸ್ವಿನಿ ಗೌಡ, ಅಶ್ವಿನ್ ಅವರೇ, ಧನ್ಯವಾದ. ಇದೇ ಕಾಂಗ್ರೆಸ್ 2010ರಲ್ಲಿ ಅಜಯ್ ಮಾಕೆನ್ ಅನ್ನೋ ನಾಯಕರೊಬ್ರು ಅನ್ವರ್ ಅಲಿ ಅನ್ನೋ ರಾಜ್ಯಸಭೆದ ಸಂಸದರಿಗೆ ಬರೀತಾರೆ, ಜಾತಿ ವಿಷಯದಲ್ಲಿ ನಾವು ಬಹಳ ಅಧ್ಯಯನ ಮಾಡಬಾರ್ದು, ಭೇದ ಭಾವ ಬೆಳೆಸ್ಬಿಡ್ತೀವಿ ಅಂತ. ರಾಜೀವ್ ಗಾಂಧಿ ಅವರು VP ಸಿಂಗ್ ಅವರು ಪ್ರಧಾನಮಂತ್ರಿ ಆದಾಗ ಮಂಡಲ್ ಕಮಿಷನ್ ವಿರುದ್ಧನೇ ಮಾತನಾಡಿರ್ತಾರೆ ಸಂಸತ್ತಿನಲ್ಲಿ. ಇವತ್ತು ಅದೇ ಕಾಂಗ್ರೆಸ್ ಜಾತಿ ಗಣತಿಯನ್ನ ಮಾಡ್ತಿದೆ, ಸಾಮಾಜಿಕ ಕಲ್ಯಾಣದ ದೃಷ್ಟಿಯಿಂದ ಒಂದು ಸಮಾನತೆಯನ್ನ ಸೃಷ್ಟಿಸೋದಕ್ಕೆ ಇದನ್ನ ಮುಂತರ್ತಿದೆ. ಇದನ್ನು ನೀವು ತಿಳ್ಕೊಂಡಿರ್ಬೇಕು, ಅದನ್ನು ನಾವು ನೆನ್ಪಿಟ್ಕೊಂಡಿರ್ಬೇಕು. ಇದಾಗಿತ್ತು ಇವತ್ತಿನ ಚರ್ಚೆಯ ವಿಷಯ. ಟು ದ ಪಾಯಿಂಟ್. ನೋಡ್ತೀರಿ News 18. ಜಾಲ ನಮ್ಮದು, ಬಲ ನಿಮ್ಮದು.